ಇದು ಮಳೆಗಾಲದ ಸಮಯದಲ್ಲಿ ಸರ್ ಮಳೆ ಬರ್ತಾ ಸರ್ ಈವನ್ ಮಳೆಗಾಲದಲ್ಲಾಗ್ಲಿ ಸೈಕ್ಲೋನ್ ಆಗಲಿ ಚಳಿಗಾಲದಲ್ಲಾಗ್ಲಿ ನಾರ್ಮಲ್ ಬೆಳಕಿದ್ರೆ ಸಾಕು. ಸೊ ನಾರ್ಮಲ್ ಒಂದು ಬೆಳಕದ್ರ ಮೇಲೆ ಬೀಳ್ತಾ ಇದ್ರೆ ಸಾಕು. ಅದೇ ವಿಶೇಷ ಈ ಮೋನೋ ಒಂದು ಟೆಕ್ನಾಲಜಿಲಿ ಪ್ಯಾನಲ್ ಅಲ್ಲಿ ಅದೇ ಒಂದು ವಿಶೇಷ ನಿಮ್ಗೆ ಬೆಸ್ಟ್ ಅಂತ ಹೇಳ್ತೀರಾ. ಹೌದು, ದಿ ಬೆಸ್ಟ್ ಆಗುತ್ತೆ ಸರ್. ಇದಕ್ಕೆ ಮೇಂಟೆನೆನ್ಸ್ ಹೆಂಗಿರುತ್ತೆ? ಇದು ACDB ಬಾಕ್ಸ್, ಇದು DCDB ಬಾಕ್ಸ್. ವಿತ್ ಎಲ್ಲ ಬ್ರಾಂಡೆಡ್ ಯೂಸ್ ಮಾಡ್ತೀವಿ. ಲೂಮಿನಸ್ ಇರುತ್ತೆ ಬ್ರಾಂಡು, ಅಥವಾ ಕೆಲವೊಂದ್ಸಲ ADBs ಅಂತ ಒಂದು ಯೂಸ್ ಮಾಡ್ತೀವಿ. ಎಲ್ಲ ವಿತ್ ಫ್ಯೂಸ್ ಪ್ರೊಡಕ್ಷನ್ ಇರುತ್ತೆ. MCB ಪ್ಲಸ್ ವಿತ್ ಫ್ಯೂಸ್ ಪ್ರೊಡಕ್ಷನ್ ಇರುತ್ತೆ. ಸೊ ಯಾಕಂದ್ರೆ ನಿಮ್ಗೆ ಏನೇ ರೀತಿ ಒಂದು ಹೈಯರ್ ಕರೆಂಟ್ ಏನೇ ಒಂದು ವೋಲ್ಟೇಜ್ ಬಂದ್ರು ಒಂದು ಯೂನಿಟ್ ಜನರೇಟ್ ಮಾಡೋದು ಇಸ್ ಈಕ್ವಲ್ ಟು 2 ಯೂನಿಟ್ಸ್ ತರ. ಯಾಕಂದ್ರೆ ಅಲ್ಲಿಂದ ಟ್ರಾನ್ಸ್ಮಿಷನ್ ಆಗಿ ನಮಗ್ ಬರಬೇಕು. ಅಲ್ಲಿ ಲಾಸಸ್ ಇರುತ್ತೆ ಎಲ್ಲ. ನಾವು ನಮ್ಮಲ್ಲೇ ಜನರೇಷನ್ ಮಾಡೋದ್ರಿಂದ ಸೊ ನಮ್ ಯೂಸೇಜ್ ಆಗುತ್ತೆ, ಲಾಸ್ ಕಡಿಮೆ ಆಗುತ್ತೆ. ಪ್ಲಸ್ ನಾವೇನು ಬಿಲ್ ನಮ್ದೇನ್ ಕನ್ಸಂಪ್ಷನ್ ಇದೆ ಅಷ್ಟು ಪೂರ್ತಿ ನಾವು ಸೋಲಾರ್ ಅಲ್ಲೇ ಜನರೇಟ್ ಮಾಡ್ಕೋಬಹುದು. ಹಾಗಾಗಿ ಮೊದಲೇದಾಗಿ ಪ್ಯಾನಲ್ ಗಳಿಗೆ ಎಷ್ಟು ಗ್ಯಾರಂಟಿ ಕೊಡ್ತಾ ಇದ್ದೀರಾ, ವಾರಂಟಿ ಕೊಡ್ತಾ ಇದ್ದೀರಾ ನೀವು? ಸರ್ ಪ್ಯಾನಲ್ ಗಳಿಗೆ ಬಂದು 25 ವರ್ಷ ವ್ಯಾರಂಟಿ ಇದೆ. ಈ ಇನ್ವರ್ಟರ್ಗೆ ಎಷ್ಟು ವರ್ಷ ವಾರಂಟಿ? ಸರ್ ಇನ್ವರ್ಟರ್ ನಾರ್ಮಲಿ ಬಂದು ನಿಮ್ಗೆ 3 years ಕೊಡ್ತಾ ಇದ್ರೆ, ಬಟ್ ನಾನು ನಿಮ್ಗೆ 5 years ಕೊಡ್ತೀನಿ. ನೀವು 5 years ಕೊಡ್ತೀರಾ? 5 years ಕೊಡ್ತೀನಿ ಖಂಡಿತ. ನಿಮ್ಮ ಕಡೆಯಿಂದ ಮೇಂಟೆನೆನ್ಸ್ ಫಸ್ಟ್ ಎಷ್ಟು ವರ್ಷದವರೆಗೆ ಫ್ರೀ ಮೇಂಟೆನೆನ್ಸ್? ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಸೋಲಾರ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಸೋಲಾರ್ ಅನ್ನೋದು ಒಂದು ಟ್ರೆಂಡಿಂಗ್ ಅಂತ ಹೇಳ್ಬೋದು. ಹೇಗೆ EV ಇಂಡಸ್ಟ್ರಿ ಟ್ರೆಂಡ್ ಆಗ್ತಾ ಇದೆ, ಅದೇ ರೀತಿ ಸೋಲಾರ್ ಇಂಡಸ್ಟ್ರಿ ಕೂಡ ಟ್ರೆಂಡ್ ಆಗ್ತಾ ಇದೆ. ಸೋಲಾರ್ ಅಲ್ಲಿ ಅನೇಕ ವಿಧಗಳಿದೆ, ಆನ್ ಗ್ರಿಡ್, ಆಫ್ ಗ್ರಿಡ್, ಹೈವ್ ಗ್ರಿಡ್. ಸೊ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ, ನಾವು ಕೂಡ ಕರೆಂಟ್ ಅನ್ನ ಉತ್ಪಾದನೆ ಮಾಡೋಣ, ಗೌರ್ಮೆಂಟ್ಗೆ ಸಪ್ಲೈ ಮಾಡೋಣ ಅನ್ನೋ ಆಲೋಚನೆ ಇರುತ್ತೆ. ಸೊ ನಮಗೂ ಯೂಸ್ ಆಯ್ತು, ಜೊತೆಯಲ್ಲಿ ನಾವು ಇದೇ ಸೋಲಾರ್ ಎನರ್ಜಿಯನ್ನ ಉತ್ಪಾದಿಸಿ ಗೌರ್ಮೆಂಟ್ ಕೊಡ್ಬೋದು, ಆದಾಯನೂ ಕೂಡ ಗಳಿಸ್ಕೋಬಹುದು ವೀಕ್ಷಕರೇ. ಅಂದ್ರೆ ನಾವೇನು ಮಾಡ್ಬೇಕಾಗಿಲ್ಲ, ನಮ್ಮ ಮನೆಯ ಮಹಡಿ ಮೇಲ್ಗಡೆ ಆರಾಮಾಗಿ ಒಂದು ಸೋಲಾರ್ ಹಾಕ್ಸ್ಬಿಡ್ಬೋದು. ಪ್ರತಿ ತಿಂಗಳು ಏನಿಲ್ಲ ಅಂದ್ರೂ ಕೂಡ ಮಿನಿಮಮ್ ಆದ್ರೂ ಕೂಡ ಒಂದು ಆದಾಯ ಅಂತೂ ಬರ್ತಾನೆ ಇರುತ್ತೆ. ನಮಗೂ ಫ್ರೀಯಾಗಿ ಕರೆಂಟ್ ಸಿಕ್ತು, ಜೊತೆಯಲ್ಲಿ ಇನ್ಕಮು ಸಿಕ್ತು ಅಲ್ವಾ? ಸೊ ಈ ತರದ್ದು ಒಂದು ಆಲೋಚನೆ ಚೆನ್ನಾಗಿದೆ. ಅಂಡ್ ಜೊತೆಯಲ್ಲಿ ಈ ರೀತಿ ಕೆಲಸಗಳನ್ನ ಮಾಡಿಸ್ತಾ ಇರುವಂತಹ ಕಲವಿ ಕಿಚನ್ಸ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಕಲವಿ ಕಿಚನ್ಸ್ ಕಡೆಯಿಂದ ದೇವರಾಜ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಗೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಚೆನ್ನಾಗಿದ್ದೀರಾ? ಸೂಪರ್ ಸರ್. ಸರ್ ಒಂದೇದಾಗಿ ಖುಷಿ ಆಯ್ತು, ನಾನು ಚೆನ್ನಾಗಿದ್ದೀನಿ. ಸೊ ಸೋಲಾರ್ ಇಂಡಸ್ಟ್ರಿಗೆ ಬಂದ್ಬಿಟ್ಟಿದ್ದೀರಾ, ನಾವು ಕೂಡ ಸೋಲಾರ್ ಪ್ರೊವೈಡ್ ಮಾಡ್ತೇವೆ. ಸೊ ಫಸ್ಟ್ ಕೇಳುವಂತದ್ದು, ಈ ಸೋಲಾರ್ ನಾವು ಹಾಕ್ಸಬೇಕು ಅಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ಸ್ ಇದೆಯಾ ಸರ್? ಸರ್ ಖಂಡಿತ ಸರ್. ಇವಾಗ ಆಕ್ಚುಲಿ ಇವನ್ ನಮ್ಮ PM ನರೇಂದ್ರ ಮೋದಿ ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೂರ್ಯಗೃಹ ಯೋಜನೆ ಮೂಲಕ ಸಬ್ಸಿಡಿ ಎಲ್ಲ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಸೊ ಯಾರು ಬೇಕಾದ್ರೂ ಹಾಕೋಬಹುದು. ಇದರಲ್ಲಿ ಇನ್ನೊಂದು ಏನಂದ್ರೆ, ಮೊದಲಂದ್ರೆ ಇನ್ವೆಸ್ಟ್ಮೆಂಟ್ ತುಂಬಾ ಆಯ್ತಾಯಿತ್ತು, ಬಟ್ ಇವಾಗ ಇನ್ವೆಸ್ಟ್ಮೆಂಟ್ ತುಂಬಾ ಕಡಿಮೆ ಇದೆ. ಕಮ್ಮಿ ಇದೆ ಸರ್? ಹೌದು ಸರ್, ತುಂಬಾ ಕಡಿಮೆ ಇದೆ. ರೆಗ್ಯುಲರ್ ಮನೆಯವರು ಕೂಡ ಹಾಕೋಬಹುದು ಇವಾಗ? ಖಂಡಿತ ಸರ್ ಹಾಕೋಬಹುದು. ಇವಾಗ ಒಂದು ಮನೆ, ಇವಾಗ ಬೆಂಗಳೂರಲ್ಲಿ ಇರೋರು ಅಥವಾ ಎಲ್ಲೋ ಇರೋರು ಒಂದು ಮನೆ ಕಟ್ಟಿ ಬಾಡಿಗೆ ಕೊಡ್ಬೇಕಂದ್ರೆ ಮಿನಿಮಮ್ ಒಂದು 10 ಲಕ್ಷ ಆಗುತ್ತೆ, 10-20 ಲಕ್ಷ ಆಗುತ್ತೆ. ಹೌದು. ಸೊ ಇದರಲ್ಲಿ ಅವರು ಲಕ್ಷಕ್ಕೆ ಒಂದು 2-3 ಲಕ್ಷದಲ್ಲಿ ಅವರು ಒಂದು ಅಟ್ಲೀಸ್ಟ್ ಒಂದು 3,000 4,000 ಇನ್ವೆಸ್ಟ್ ಒಂದು ರೆಂಟ್ ಬರೋಂಗೆ ಮಾಡ್ಕೋಬಹುದು. ಖಂಡಿತ ಒಳ್ಳೆ ಐಡಿಯಾ ಹೇಳಿದ್ರೆ. ಆಮೇಲೆ ಇನ್ನೊಂದು, ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡೀಸ್ ಎಲ್ಲ ಸಿಗುತ್ತೆ ಸರ್ ಇಲ್ಲಿ? ಸರ್ ಖಂಡಿತ ಸರ್, ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಇದೆ, ನಾನ್ ಸಬ್ಸಿಡಿ ಇದೆ. ಎರಡು ಆಪ್ಷನ್ ಇದೆ. ಇನ್ನೊಂದು ವಿಚಾರ ಏನಂತಂದ್ರೆ, ಜನ ಕೇಳುವಂತದ್ದು, ನಾವೇನೋ ಪ್ರೊಡ್ಯೂಸ್ ಮಾಡೋಣ, ಚೆನ್ನಾಗಿ ಪ್ರೊಡ್ಯೂಸ್ ಮಾಡೋಣ, ಬಟ್ ಬೆಸ್ಕಾಂ ಅವ್ರು ತಗೋಬೇಕಲ್ಲ, ಇದೆಲ್ಲ ಆಗುತ್ತೆ ಸರ್? ನಡೆಯುತ್ತೆ? ಖಂಡಿತ ಸರ್. ಬೆಸ್ಕಾಂ ವರ್ಕ್ ಕಂಪ್ಲೀಟ್ ವರ್ಕ್ ನಾವೇ ಮಾಡ್ಕೊಡ್ತೀವಿ ನಿಮ್ಗೆ. ನೀವು ಮಾಡ್ಕೊಡ್ತೀರಾ? ಹೌದು, ಕಂಪ್ಲೀಟ್ ವರ್ಕ್ A to Z, ಮೀಟರ್ ಇಂದ ಹಿಡಿದು ಎಲ್ಲ ವರ್ಕ್, ಫೈಲ್ ಮೂವ್ ಮಾಡೋದು, ಕಂಪ್ಲೀಟ್ ವರ್ಕ್ ನಾವೇ ನಿಂತು ಮಾಡ್ಕೊಡ್ತೀವಿ. ವಿತಿನ್ 5 days ಅಲ್ಲಿ ಲಾಗಿನ್ ಮಾಡಿ, ವಿತಿನ್ 5 days ಅಲ್ಲಿ ನಾವು ಎಲ್ಲ ವರ್ಕ್ ಕಂಪ್ಲೀಟ್ ಮಾಡಿ, ಮೀಟರ್ ಲೈವ್ ಮಾಡಿ ಎಷ್ಟು ಪ್ರೊಡಕ್ಷನ್ ಆಗಿದೆ ಅಂತ ತೋರಿಸ್ಕೊಟ್ಬಿಟ್ಟು ಹೋಯ್ತೀವಿ ಸರ್. ಓಕೆ, ಈಗ ಒಂದು 2 BHK ಮನೆ ಮೇಲೆ ಈ ತರದ್ದು ಒಂದು ಕಂಪ್ಲೀಟ್ ಆಗಿ ನಾವು ಹಾಕೊಂಡ್ವಿ ಅನ್ಕೊಳ್ಳಿ, ನಿಮ್ ಪ್ರಕಾರ ಅಂದ್ರೆ ಮಳೆ ಇರಲಿ, ಬಿಸಿಲು ಇರಲಿ, ಮೋಡ ಇರಲಿ, ಒಂದು ಯೂಶುವಲಿ ಪ್ರತಿ ತಿಂಗಳು ಎಷ್ಟು ಯೂನಿಟ್ಸ್ ಅನ್ನ ಜನರೇಟ್ ಮಾಡ್ಬೋದು ನಾವು? ಸರ್ 1 ಕಿಲೋವ್ಯಾಟ್ಗೆ ಒಂದು 4ರಿಂದ 5 ಯೂನಿಟ್ ಅನ್ಕೊಳ್ಳಿ. ಓಕೆ, 1 ಕಿಲೋವ್ಯಾಟ್ಗೆ 4ರಿಂದ 5 ಪರ್ ಡೇ. ಸೊ ತಿಂಗಳಿಗೆ ನಿಮ್ಗೆ ಹೆಚ್ಚು ಕಮ್ಮಿ ಒಂದು ಎಕ್ಸಾಂಪಲ್ ಒಂದು 5 ಕಿಲೋವ್ಯಾಟ್ ಕಸ್ಟಮರ್ ಹಾಕೊಂಡ್ರೆ 750ರಿಂದ 800 ಯೂನಿಟ್. ಬೇಸಿಕಲಿ ಇನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನಾನು ಹಾಕೋ ಪ್ಯಾನಲ್ ಏನಂದ್ರೆ, ಇವನ್ ಮಳೆಗಾಲದಲ್ಲೂ ಪ್ರೊಡಕ್ಷನ್ ಆಗುತ್ತೆ. ಸೊ ಮಳೆಗಾಲದಲ್ಲಿ ಪ್ರೊಡಕ್ಷನ್ ಆಗಲ್ಲ, ಭಯ ಬೀಳೋ ಅವಶ್ಯಕತೆ ಇಲ್ಲ. ಇವನ್ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ವರ್ಷ 360 ದಿನ ಪ್ರೊಡಕ್ಷನ್ ಆಗುತ್ತೆ. ಸೊ ಇವನ್ ಸೈಕ್ಲೋನ್ ಇದ್ದಾಗೂ ಪ್ರೊಡಕ್ಷನ್ ಆಗುತ್ತೆ. ಸೊ ನೀವು ಹೇಳ್ತಾ ಇರುವಂತದ್ದು 750 ಯೂನಿಟ್ಸ್ ಪರ್ ಮಂತ್ ಅವರೇಜ್ ಹೇಳ್ತಾ ಇದ್ದಾರೆ. ಅವರೇಜ್. ಹೌದು ಸರ್. ಈ 750 ಯೂನಿಟ್ ಅಲ್ಲಿ ಯೂಶುವಲಿ ಒಂದು ಫ್ಯಾಮಿಲೀಸ್ ಇರುತ್ತಲ್ಲ, ನಮ್ ಕನ್ಸಂಪ್ಷನ್ ಎಷ್ಟಾಗುತ್ತೆ, ಸೇಲ್ ಮಾಡೋದು ಎಷ್ಟು ಬರುತ್ತೆ ಸರ್? ಇವಾಗ ನಿಮಗೆ ಗೊತ್ತಿರೋ ಫ್ರೀ ಯೂನಿಟ್ಸ್ ಇದೆ ಅಲ್ವಾ? ಸೊ ಅದು ಬಿಟ್ಟು ನಾರ್ಮಲಿ ಒಂದು 5 ಮೆಂಬರ್ಸ್ ಇರೋ ಗಂಡ ಹೆಂಡತಿ ಮಕ್ಳಿರೋ ಒಂದು ಮನೇಲಿ ಮಿನಿಮಮ್ 200 ಯೂನಿಟ್ಸ್ ಯೂಸ್ ಮಾಡ್ತಾರೆ. 500 ಉಳಿದು ಹೋಗುತ್ತೆ. ಇನ್ನು 550 ಯೂನಿಟ್ಸ್ ನೀವು ಗೌರ್ಮೆಂಟ್ಗೆ ಸೇಲ್ ಮಾಡಬಹುದು. ಅದಕ್ಕೆ ಇಂತಿಷ್ಟು ಹಣ ಅಂತ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ. ಇವಾಗ ಸದ್ಯಕ್ಕೆ ₹3.80 ಕೊಡ್ತಾ ಇದ್ದಾರೆ. ಸೊ ಇನ್ ಫ್ಯೂಚರ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಓಕೆ, ₹3.80 ಕೊಡ್ತಾ ಇದ್ದಾರೆ. ಸೊ ಆ ರೀತಿ ಲೆಕ್ಕ ಹಾಕೊಂಡ್ರೆ ನೀವು ಉಳಿಸಿರೋದಕ್ಕೆ ಹೆಚ್ಚು ಕಮ್ಮಿ ನಿಮಗೆ
ಹೆಚ್ಚು ಕಮ್ಮಿ ಒಂದು 2,000 ರೂಪಾಯಿ ಇನ್ಕಮ್ ಬಂತು. ಅರೌಂಡ್ 2,000 ರೂಪಾಯಿ ಅಂತ. ಹೌದು, ಮತ್ತೆ ನಿಮ್ದು ಬಿಲ್ಲಿಂಗು ಸೇವ್ ಆಗುತ್ತೆ. ನಮ್ದು ಫ್ರೀ ಆಯ್ತು, ಜೊತೆಲಿ 2,000 ರೂಪಾಯಿ ನಮ್ಗೆ ಅಡಿಷನಲ್ ಲಾಭನೇ ಸಿಕ್ತು ಅಂತ ನೀವ್ ಹೇಳ್ತಾ ಇರೋದು. ಸೊ ಇದು ಲೈಫ್ ಟೈಮ್. ಹೌದು ಸರ್, ಲೈಫ್ ಟೈಮ್ ಇರುತ್ತೆ. 25 ಇಯರ್ಸ್ ಅಗ್ರಿಮೆಂಟ್ ಇರುತ್ತೆ, ಬಟ್ ಆಮೇಲೆ ರಿನ್ಯೂವಲ್ ಮಾಡ್ತಾರೆ. ಲೈಫ್ ಟೈಮ್ ಅನ್ಕೊಳ್ಳಿ, 25 ಇಯರ್ಸ್ ಲೈಫ್ ಟೈಮ್ ಆಗೋಯ್ತಲ್ಲ ಸರ್. ಆಗೋಯ್ತಲ್ವಾ? ಸೊ ವೀಕ್ಷಕರೇ, ನೀವು ಉಳಿತಾಯ ಮಾಡ್ಕೋಬಹುದು, ನಿಮ್ ಬಿಲ್ಲಲ್ಲೂ ಕಡಿತ ಆಗುತ್ತೆ, ಜೊತೆಯಲ್ಲಿ ಪ್ರತಿ ತಿಂಗಳು ಒಂದು 2,000 ರೂಪಾಯಿ ಏನು ಮಾಡಿಲ್ಲ, ಇದ್ರ ಕೆಳಗಡೆ ನಾವು ಯೂಸ್ ಮಾಡ್ಕೋಬಹುದಲ್ವಾ ಜಾಗನ? ಖಂಡಿತ ಸರ್ ಅಲ್ವಾ? ಜಾಗನೂ ಯೂಸ್ ಆಯ್ತು, ಜೊತೆಲಿ ಇನ್ಕಮ್ ಬಂತು. ಸರ್ ಇಲ್ಲಿ 3 ಉದ್ದೇಶ. ಹೇಳಿ. ಒಂದು, ನಿಮ್ಗೆ ಇನ್ಕಮ್ ಬರುತ್ತೆ, ಸೇವಿಂಗ್ಸ್ ಆಗುತ್ತೆ, ಪ್ಲಸ್ ಒಂದು ಸೆಕೆಂಡರಿ ಇನ್ಕಮ್ ಬರುತ್ತೆ. ಸರಿ. ಮತ್ತೆ ಇನ್ನೊಂದೇನಂದ್ರೆ ನಿಮ್ಗೆ ಒಂದು ಲೈಕ್ ನೀವು ಏನೇ ಒಂದು ಯೂಸ್ ಮಾಡ್ಬೇಕಾದ್ರೆ ಟೆನ್ಷನ್ ಇರಲ್ಲ, ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ ಟೆನ್ಷನ್ ಇರಲ್ಲ, ಮೈಂಡ್ ಫ್ರೀ ಇರುತ್ತೆ. ಇವನ್ ಎಷ್ಟೇ AC ಹಾಕೊಳ್ಳಿ, ಇವಾಗ ಮುಂದೆ ಅಂತೂ ಎಲೆಕ್ಟ್ರಿಕಲ್ ಗಾಡಿಗಳು, ಎಲೆಕ್ಟ್ರಿಕಲ್ ಕಾರ್ ಎಲ್ಲ ಬರುತ್ತೆ. ಚಾರ್ಜ್ ಮಾಡ್ಬೇಕಾದ್ರೆ ಅಯ್ಯೋ ನಮ್ಗೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅನ್ನೋ ಇರಿಟೇಷನ್ ಇರೋದಿಲ್ಲ. ಅದು 2ನೇ ಯೂಸ್. ಮತ್ತೆ ಇನ್ನೊಂದು, ನೀವು ಪ್ರಕೃತಿಗೆ ಒಂದು ಕೊಡುಗೆ ಕೊಟ್ಟಂಗೆ ಆಗುತ್ತೆ, ಈಕೋ ಫ್ರೆಂಡ್ಲಿ. ಈ 3 ಉದ್ದೇಶ ಇಟ್ಕೊಂಡು ನೀವು ಪ್ಲಾನ್ ಮಾಡಿ ಸೋಲಾರ್ನ. ಸರ್ ಇದ್ರಲ್ಲಿ ನೀವು ಹೇಳದಂಗೆ ಎಲೆಕ್ಟ್ರಿಕಲ್ ವೆಹಿಕಲ್ಗಳು, ಸ್ಕೂಟರ್, ಕಾರು ಎಲ್ಲ ಚಾರ್ಜ್ ಮಾಡಬಹುದಾ? ಖಂಡಿತ ಮಾಡಬಹುದು ಸರ್, ತೊಂದರೆನೇ ಇಲ್ಲ ಅಂತ. ಇಲ್ಲ ಸರ್. ಸರ್ ಇದ್ರಲ್ಲಿ ನಿಮ್ಗೆ ಅದು ಸೋಲಾರ್ ಅಲ್ಲಿ ಕೆಲವರಿಗೆ ಡೌಟ್ ಇರುತ್ತೆ, ಅದು ವರ್ಕ್ ಆಗಲ್ಲ, ಇದು ವರ್ಕ್ ಆಗಲ್ಲ, ಲಿಫ್ಟ್ ವರ್ಕ್ ಆಗಲ್ಲ, 3 ಫೇಸ್ ಏನು ವರ್ಕ್ ಆಗಲ್ಲ ಅಂತ. ಆ ರೀತಿ ನೀವು ಭಯ ಬೀಳೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಇದು ಒಂದು ಜನರೇಷನ್ ಮಾಡೋ ಸೋರ್ಸ್ ಅಷ್ಟೇ ಇದು. ಸೊ ನಿಮ್ಗೆ ಏನ್ ನೀವು ಯೂಸ್ ಮಾಡ್ತೀರಾ, ಏನೇ ಒಂದು ಚಾರ್ಜಿಂಗ್, ಇದು ಹೈಯರ್ ಏನ್ ಮಿಷಿನರೀಸ್ ಎಲ್ಲ ನಿಮ್ಗೆ ಈವನ್ ಬೆಸ್ಕಾಮ್ ಲೈನ್ ಏನಿರುತ್ತಲ್ಲ ಅದರಲ್ಲೇ ವರ್ಕ್ ಆಯ್ತಾ ಇರುತ್ತೆ. ಇದು ಇನ್ನೊಂದು ಸೋರ್ಸ್ ನಿಮ್ಗೆ ಪ್ರೊಡಕ್ಷನ್ ಮಾಡಿ ನಿಮ್ಗೆ ಬೆಸ್ಕಾಮ್ ರಿಟರ್ನ್ ಮಾಡುತ್ತೆ. ಸೊ ವರ್ಕ್ ಆಗೋದ್ರಲ್ಲಿ ನಿಮ್ ಬೆಸ್ಕಾಮ್ ಲೈನ್ ವರ್ಕ್ ಆಯ್ತಾ ಇರುತ್ತೆ. ಇದು ಜಸ್ಟ್ ಪ್ರೊಡಕ್ಷನ್ ಅಷ್ಟೇ, ಇದು ಪ್ರೊಡಕ್ಷನ್ ಅಷ್ಟೇ. ಹೌದು, ಬೆಸ್ಕಾಮ್ ಇಂದ ಯೂಸ್ ಮಾಡ್ತಾ ಇರ್ತೀವಿ, ಇದರಿಂದ ಪ್ರೊಡಕ್ಷನ್ ಮಾಡಿ ಬೆಸ್ಕಾಮ್ ಗೆ ಕೊಡ್ತಾ ಇರ್ತೀವಿ. ಹೌದು ಸರ್, ಕರೆಕ್ಟಾ ಸರ್ ಇದು? ಓಕೆ. ಸೊ ಯಾರಾದ್ರೂ ಇದ್ರ ಜೊತೆಲಿ ಸರ್ ನಮಗೆ ರಾತ್ರಿನೂ ಕೂಡ ಕರೆಂಟ್ ಬೇಕಲ್ಲ, ಒಂದ್ ವೇಳೆ ಕರೆಂಟ್ ಹೋಯ್ತು ಅಂದ್ರೆ ಅದಕ್ಕೆ ಏನ್ ಅಲ್ಟರ್ನೇಟಿವ್ ಏನ್ ವ್ಯವಸ್ಥೆ ಮಾಡ್ಕೋಬಹುದು ಸರ್? ಸರ್ ಆಲ್ಟರ್ನೇಟಿವ್ ಏನಿಲ್ಲ, ಒಂದು ನಾರ್ಮಲ್ UPS ಅಲ್ಲಿ ಆಕ್ಚುಲಿ ಹೈಬ್ರಿಡ್ ಅಂತ ಒಂದು ಆಪ್ಷನ್ ಇದೆ, ಬಟ್ ಹೈಬ್ರಿಡ್ ನಾನು ಸಜೆಸ್ಟ್ ಮಾಡೋದಿಲ್ಲ, ಯಾಕಂದ್ರೆ ಅದು ಹೈಬ್ರಿಡ್ ಅಲ್ಲಿ ವಿತ್ ಬ್ಯಾಟ್ರಿ ಸಪೋರ್ಟ್ ಬರುತ್ತೆ ನಿಮ್ಗೆ. ಬಟ್ ಏನಾಗುತ್ತೆ, ನಿಮ್ಗೆ ಹಗಲೊತ್ತು ಚಾರ್ಜ್ ಮಾಡೋದಲ್ಲ, ಬ್ಯಾಟ್ರಿ ಚಾರ್ಜ್ ಮಾಡೋಕೆ ತಗೊಳುತ್ತೆ. ಸೊ ಅದನ್ನ ನಾನು ಪ್ರಿಫರ್ ಮಾಡೋದಿಲ್ಲ. ನಾರ್ಮಲ್ ಏನ್ UPS ಇದೆಯಲ್ಲ, ಆ ನಾರ್ಮಲ್ UPS ತಗೊಳ್ಳಿ. ಸೊ ಇವಾಗ ಸದ್ಯಕ್ಕೆ ಒಂದು ಆಫರ್ ನಡೀತಾ ಇದೆ, ಏನಂದ್ರೆ ಯಾರು ಇವಾಗ ಏನು ಆನ್ ಗ್ರಿಡ್ ಸೋಲಾರ್ ಹಾಕ್ಸ್ಕೊಳ್ತಾರೆ ಅವ್ರಿಗೆ ಒಂದು UPS ಫ್ರೀ ಇದೆ. ಫ್ರೀ ಕೊಡ್ತಾ ಇದ್ದೀರಾ? ಹೌದು ಸರ್, ನೀವು ಕೊಡ್ತಾ ಇದ್ದೀರಾ? ಖಂಡಿತ ಸರ್. ಏನ್ ಧಮಾಕ ಆಫರ್ ಕೊಟ್ಬಿಟ್ರಲ್ಲ ಸರ್ ಒಂದು ಸರ್. ಯಾಕಂದ್ರೆ ಎಲ್ಲರೂ ಬ್ಯಾಕಪ್ ಪ್ರಶ್ನೆ ಬರ್ತದೆ ಸರ್, ಬ್ಯಾಕಪ್ ಏನ್ ಮಾಡ್ಲಿ, ಪ್ರೊಡಕ್ಷನ್ ಏನ್ ಮಾಡ್ಲಿ ಅಂತ ಇದ್ರೆ ನಾವು ಅದಕ್ಕೆ ಒಂದು ನಾರ್ಮಲ್ UPS 1 kV 150H ಬ್ಯಾಟ್ರಿ ಫ್ರೀ ಆಗಿ ಕೊಡ್ತಾ ಇದೀವಿ ಟಿಲ್ ಈ ಮಂತ್ ಇಯರ್ ಎಂಡ್ ವರೆಗೆ. ಹೌದು. ಸೊ ವೀಕ್ಷಕರೇ, ನಾನು ಏನ್ ಪರಿಹಾರ ಅಂತ ಕೇಳಿದ್ರೆ ಸರ್, ಪರಿಹಾರ ಹೇಳೋದೊಂದೇ ಅಲ್ಲದೆ ಪರಿಹಾರ ಕೊಡ್ತಾ ಇದ್ದೀರಾ ನೀವು. ಕರೆಕ್ಟಾ ಸರ್ ಇದು? ಸರ್ ಇವಾಗ ಯಾವ ಏರಿಯಾದಲ್ಲಿ ಇದೆ ಸರ್ ನಾವು? ಸರ್ ಇದು ನಾಗರಬಾವಿ. ಕ್ಲೈಂಟ್ ನೇಮ್ ತಿಳ್ಕೊಬೋದಾ? ಖಂಡಿತ ಸರ್, ಇವರು ಶಶಿಧರ್ ಸರ್ ಅಂತ ಹೇಳಿ. ಓಕೆ. ಇವ್ರು ಬಂದು ಆಕ್ಚುಲಿ ಬೆಸ್ಕಾಮ್ ಅಲ್ಲಿ ವರ್ಕ್ ಮಾಡ್ತಾರೆ. ಸೊ ನಾನು ಇವ್ರಿಗೆ ಫೈಲ್ಸ್ ಎಲ್ಲ ಕೊಡ್ತಾ ಇದ್ದೆ ಆಕ್ಚುಲಿ. ಸೊ ನನ್ನ ಒಂದು ಕೆಲಸ ನೋಡ್ಬಿಟ್ಟು ಇವರೇ ದೇವರ ನನಗೂ ಮಾಡ್ಕೊಬಿಟ್ಟು ನಮ್ಮ ಮನೆಗೆ ಮಾಡ್ಕೊಬಿಟ್ಟು ನಮ್ಮ ಸ್ವಂತ ಮನೆಗೆ ಮಾಡ್ಕೊಡಿ ಅಂತ ಹೇಳಿದ್ರು. ಸೊ ಅವ್ರು ನಮ್ಗೆ ಕೊಟ್ಟಿದ್ದಾರೆ. ಸೊ ಸೂರ್ಯನಿಗೆ ಟಾರ್ಚ್ ಬಿಟ್ರಿ ನೀವು? ಖಂಡಿತ ಸರ್, ಬೆಸ್ಕಾಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಮನೆಗೆ ಹಾಕಿದೀವಿ ನೋಡಿ, ಅದೇ ಖುಷಿ ಆಗಿದ್ದು ಸರ್. ನೀನು ನಂಗೆ ಬೆಸ್ಕಾಮ್ ಅವ್ರ ಮನೆಗೆ ನೀವು ಆಕ್ಚುಲಿ ಕರೆಂಟ್ ಪವರ್ ಸಪ್ಲೈ ಮಾಡತರ ಮಾಡ್ಕೊಟ್ಟಿದ್ದೀರಾ? ಹೌದು ಸರ್, ಸೋಲಾರ್ ಹಾಕೊಟ್ಟಿದ್ದೀರಾ. ತುಂಬಾ ಚೆನ್ನಾಗಿ ಹೇಳಿದ್ರೆ ಸರ್. ಇಲ್ಲಿ ಎಷ್ಟು KV ಹಾಕಿದ್ದೀರಾ ಸರ್ ನೀವು? 5 ಕಿಲೋವ್ಯಾಟ್ ಹಾಕಿದ್ದೀರಾ ಸರ್? ಇಲ್ಲಿ ಟೋಟಲಿ 5 ಕಿಲೋವ್ಯಾಟ್ ಹಾಕಿದೀವಿ. ಸೊ ಇವ್ರಿಗೆ ಆಲ್ಮೋಸ್ಟ್ ಅಲ್ಲಿ ಜಸ್ಟ್ 15 ಡೇಸ್ ಆಯ್ತು ಇನ್ಸ್ಟಾಲೇಷನ್ ಮಾಡಿ. ಸೊ ಆಲ್ರೆಡಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ. ಸೊ ಪ್ರೊಡಕ್ಷನ್ ಅವರು ಫುಲ್ ಖುಷಿಯಾಗಿದ್ದಾರೆ. ವಿತ್ ಇನ್ 3 ಡೇಸ್ ಅಲ್ಲಿ ಕೆಲಸ ಮುಗಿಸ್ಕೊಟ್ಟೆ. ಸೊ ಅವರು ಆಕ್ಚುಲಿ ಗ್ರೂಪ್ ಪ್ರವೇಶ ಆಗಿದ ತಕ್ಷಣ ಮನೆ ಹ್ಯಾಂಡ್ ಓವರ್ ಇದು ಕೊಟ್ಟಿದ್ರು. ಸೊ ಕೊಡ್ಬೇಕಾಯ್ತು. ಸೊ ಅದಕ್ಕೋಸ್ಕರ ವಿತ್ ಇನ್ 3 ಡೇಸ್ ಅಲ್ಲಿ ಇನ್ಸ್ಟಾಲೇಷನ್, ಯಾಕಂದ್ರೆ ಬೆಸ್ಕಾಮ್ ವರ್ಕ್ ಅವ್ರ ಕಡೆಯಿಂದ ಈಸಿ ಆಗೋಯ್ತು. ಸೊ ಅದಕ್ಕೆ ನಮ್ಗೆ ಒಂದು 2 ಡೇಸ್ ಡಿಲೇ ಆಗಿರೋದು, ಬಟ್ ಅವ್ರ ಕಡೆಯಿಂದ ಆಗಿರೋದು ನಮ್ಗೆ ಈಸಿ ಆಗೋಯ್ತು. ಸೊ ಬೇಗ ಆಯ್ತು ಸರ್. ಓಕೆ. ಆಮೇಲೆ ಈ ತರ ಹಾಕ್ಬೇಕು ಅಂತಂದ್ರೆ ಇದ್ರ ಜೊತೆಲಿ ನಮ್ಗೆ ಫ್ಯಾಬ್ರಿಕೇಶನ್ ವರ್ಕ್ ಎಲ್ಲ ಹಾಕ್ಬೇಕು. ನೀವು ಹೇಳಿರೋಂತ 3 ದಿನದಲ್ಲಿ ಇದನ್ನು ಮುಗಿಸ್ಕೊಟ್ರ ನೀವು? ಸರ್ ಕಂಪ್ಲೀಟ್ ಎಲ್ಲ ನಾವು ಫಸ್ಟ್ ಸರ್ ಸ್ಟ್ರೆಚರ್ ಹಾಕ್ತಿವಿ. ಸೊ ನಾವು ಯೂಸ್ ಮಾಡೋ ಸ್ಟ್ರೆಚರ್ ನಿಮ್ಗೆ ಬಂದು ಆಕ್ಚುಲಿ ಇವ್ರ ಮನೆಗೆ ನಾವು ಆಕ್ಚುಲಿ ಇವರು ಕಸ್ಟಮೈಸ್ಡ್ ಸ್ಟ್ರೆಚರ್. ಸೊ ನಾವೀಗ ಅಲ್ಯೂಮಿನಿಯಂ ಕೋಟೆಡ್ ಸ್ಟ್ರೆಚರ್ ಹಾಕ್ತಿವಿ. ಅದಕ್ಕೆ ನಿಮ್ಗೆ ರೆಸ್ಟ್ ಹಿಡಿಯೋದಿಲ್ಲ. ಇವನ್ 50 ವರ್ಷ ಆದ್ರೂ ರೆಸ್ಟ್ ಹಿಡಿಯೋದಿಲ್ಲ. ತೊಂದರೆನೇ ಇಲ್ಲ ನಾವು ಹಾಕೋ ಒಂದು ಸ್ಟ್ರೆಚರ್. ಓಕೆ. ಪ್ಲಸ್ ದೆನ್ ಇನ್ನೊಂದೇನಂದ್ರೆ ನಾವು ಎರ್ಥಿಂಗ್ ಪಾಯಿಂಟ್ಸ್ ಎಲ್ಲ ಕಾಪರೇ ಯೂಸ್ ಮಾಡ್ತೀವಿ. ಪ್ಯೂರ್ ಕಾಪರ್ ರಾಡೇ ಒಳಗಡೆ ಉಣ್ತೀವಿ. ಮತ್ತೆ ಕೆಮಿಕಲ್ ಅಷ್ಟೇ ಬ್ರಾಂಡೆಡ್ ಕೆಮಿಕಲ್ಸೇ ಯೂಸ್ ಮಾಡ್ತೀವಿ. ದೆನ್ ನಿಮಗೆ ವೈರ್ಸು ಅಷ್ಟೇ, AC ವೈರ್ಸು ಎಲ್ಲ ಫಿನೋಲೆಕ್ಸ್ ಆ ರೀತಿ ವೈರ್ಸ್ ಯೂಸ್ ಮಾಡ್ತೀವಿ. ACDB ಬಾಕ್ಸು, DCDB ಬಾಕ್ಸು ಎಲ್ಲ ಕಂಪ್ಲೀಟ್ ಬ್ರಾಂಡೆಡ್ ಯೂಸ್ ಮಾಡ್ತೀವಿ. ಯಾಕಂದ್ರೆ ಕಸ್ಟಮರ್ ನಮ್ಮ ನಂಬಿ ಕೊಡ್ತಾರೆ. ಸೊ ಅವ್ರಿಗೆ ಫಸ್ಟ್ ಕ್ಲಾಸ್ ಒಂದು ಬ್ರಾಂಡೆಡ್ ಮೆಟೀರಿಯಲ್ ಯೂಸ್ ಮಾಡಿ ಮಾಡ್ಕೊಡ್ತೀವಿ. ಮೆಟೀರಿಯಲ್ ನೋಡಬಹುದಾ ನಾವು ಇವಾಗ? ಖಂಡಿತ ಸರ್, ತೋರಿಸ್ಕೊಂಡ್ ಬಂದ್ಬಿಡೋಣ. ಖಂಡಿತ ಸರ್. ವೀಕ್ಷಕರೇ, ಒಂದು ಕೆಲಸ ಮಾಡೋಣ. ಕಂಪ್ಲೀಟ್ ಆಗಿ ಏನೇನ್ ಮಾಡಿದ್ದಾರೆ, ಸ್ಟ್ರಕ್ಚರ್ ಇರ್ಬೋದು, ಜೊತೆಯಲ್ಲಿ ಯಾವ ರೀತಿಯ ಇದನ್ನ ಯೂಸ್ ಮಾಡಿದ್ದಾರೆ, ಕನ್ವರ್ಟರ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ನೋಡ್ಕೊಂಡ್ ಬಂದ್ಬಿಡೋಣ. ತದನಂತರ ಸರ್ ಜೊತೆ ಬೆಲೆ ಎಷ್ಟಾಗುತ್ತೆ, ಇನ್ಸ್ಟಾಲೇಷನ್ ಯಾವ ತರ ಇರುತ್ತೆ, ಪ್ರೊಸೆಸ್ ಅನ್ನ ತಿಳ್ಕೊಳ್ಳೋಣ. ಸರ್ ನಮ್ಗೆ ಇದ್ರ ಜೊತೆಲಿ ಫಸ್ಟ್ ಸ್ಟಾರ್ಟಿಂಗ್ ಇನ್ಫಾರ್ಮೇಶನ್ ಕೊಟ್ಬಿಡಿ ನೋಡೋಣ. ಹಾಗಾದ್ರೆ ಮನೆ ವೀಕ್ಷಕರೇ ನೋಡೋಣ, ಎಷ್ಟು ಪ್ಯಾನಲ್ ಹಾಕಿದ್ದೀರಾ ಸರ್ ಇಲ್ಲಿ?
ಸೊ ಇಲ್ಲಿ ಟೋಟಲಿ ನಿಮಗೆ 8 ಪ್ಯಾನಲ್ ಇದಾವೆ. ಸೊ 5 ಕಿಲೋವ್ಯಾಟ್. ಸೊ ಆಕ್ಚುಲಿ 9 ಪ್ಯಾನಲ್ ಬರುತ್ತೆ ಇವ್ರಿಗೆ, ಅಂದ್ರೆ 4 ಸ್ಕ್ವೇರ್ ಆಗಿರ್ಲಿ ಅಂದ್ಬಿಟ್ಟು ಇವರು 4 ಪ್ಯಾನಲ್ ಮಾತ್ರ ಹಾಕೊಂಡಿದ್ದಾರೆ. ಸೊ ಯಾಕಂದ್ರೆ ಕಸ್ಟಮೈಸ್ ಸ್ಟ್ರಕ್ಚರ್ ಅವರು ಇದಕ್ಕೋಸ್ಕರ ಸ್ಟ್ರಕ್ಚರ್ ಹಾಕಿರೋದು ಇದು. ಈ ಪ್ಯಾನಲ್ ಬಗ್ಗೆ ಹೇಳಿ ಸರ್, ನಮ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್. ಇದು ಪ್ಯಾನಲ್ ಬಂದು 550 ವ್ಯಾಟ್ ಪ್ಯಾನಲ್ ಬರುತ್ತೆ. ಇದು ಯಾವ ಕಂಪನಿ ಸರ್ ಇದು? ಸರ್ ಲೂಮಿನಸ್ ಸರ್. ನಾವು ಯೂಸ್ ಮಾಡೋದು ಎಲ್ಲ ಲೂಮಿನಸ್ ಬ್ರ್ಯಾಂಡೇ. ಓಕೆ ಲೂಮಿನಸ್ ಬ್ರ್ಯಾಂಡ್ ಇದು. ಪ್ಲಸ್ ಇದ್ರಲ್ಲಿ ಏನಂದ್ರೆ ನಿಮಗೆ ಇದರಲ್ಲಿ ಲೂಮಿನಸ್ ಇದು 550 ವ್ಯಾಟ್ ಬರುತ್ತೆ. ಓಕೆ ಮೋನೋ ಪರ್ಕ್ ಅಂತ ಹೇಳಿ. ಮೋನೋಪರ್ಕ್ ಹೌದು ಟೆಕ್ನಾಲಜಿ. ಏನು ಮೋನೋಪರ್ಕ್ ಇಂದ ಏನು ಬೆನಿಫಿಟ್ ನಮಗೆ ಸರ್? ನಿಮಗೆ ಆಕ್ಚುಲಿ ಒಂದು ಎಫಿಷಿಯನ್ಸಿ ತುಂಬಾ ಚೆನ್ನಾಗಿರುತ್ತೆ. ಇವು ನಾರ್ಮಲ್ ಏನು ಪ್ಯಾನಲ್ಸ್ ನಿಮಗೆ ಒಂದು ಪರ್ ಡೇ ಒಂದು 3 to 4 ಯೂನಿಟ್ ಜನರೇಟ್ ಮಾಡಿದ್ರೆ ಇದನ್ನ ಒಂದು 2 ಯೂನಿಟ್ ಎಕ್ಸ್ಟ್ರಾ ಜನರೇಟ್ ಮಾಡುತ್ತೆ ಪರ್ ಡೇ. ಓಕೆ 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 ಓಕೆ. ಸೊ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಇದು ಲೂಮಿನಸ್ ಬ್ರ್ಯಾಂಡ್ ಬ್ರ್ಯಾಂಡ್ ಸಪೋರ್ಟ್ ಇರುತ್ತೆ. ಅಪ್ ಟು ನಿಮಗೆ 25 years ವ್ಯಾರಂಟಿ ಇದೆ. 25 ವರ್ಷ ವ್ಯಾರಂಟಿ ಇದೆ. ಓಕೆ ಓಕೆ ಸರ್, ನನ್ನೊಂದು ಕ್ವಶನ್ ಇದೆ. ಇನ್ನು 4-5 ದಿನಗಳ ಹಿಂದೆ ನಮ್ಮ ಬೆಂಗಳೂರು ವಾತಾವರಣ ಯಾವ ತರ ಇತ್ತು ನೋಡಿ. ಫುಲ್ ಸೈಕ್ಲೋನ್ ಇತ್ತು, ಫುಲ್ ಮೋಡಗಳು ತುಂಬಿಕೊಂಡಿತ್ತು. ಇವತ್ತೇನೋ ಖಾಲಿ ಇದೆ. ಆ ತರ ಸಿಚುವೇಶನ್ ಅಲ್ಲೂ ಪವರ್ ಜನರೇಟ್ ಆಗುತ್ತೆ ಸರ್? ಖಂಡಿತ ಸರ್. ನಾನು ಹೇಳೋದಕ್ಕಿಂತ ನಿಮ್ಗೆ ನಿಮ್ ಮುಂದೆ ನಾನು ತೋರಿಸ್ತೀನಿ. ಆಕ್ಚುಲಿ ಒಂದು ಲಾಸ್ಟ್ ವೀಕ್ ಅಲ್ಲಿ ಎಷ್ಟು ಜನರೇಟ್ ಆಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ ಸರ್, ನಾರ್ಮಲಿ ಪರ್ ಡೇ ಬಂದು ಒಂದು 27 ರಿಂದ 25 ಯೂನಿಟ್ ಜನರೇಟ್ ಆಗುತ್ತೆ ಬಿಸಿಲು ಚೆನ್ನಾಗಿತ್ತು ಅಂದ್ರೆ. ಓಕೆ. ಸೊ ಸೈಕ್ಲೋನ್ ಇದ್ದಾಗ ಏನಾಗುತ್ತೆ, ಒಂದು 4-5 ಯೂನಿಟ್ ಕಡಿಮೆ ಆಗುತ್ತೆ ಅಷ್ಟೇ. ಬಟ್ ಇದು ಅವರೇಜ್ ತಿಂಗಳಲ್ಲಿ ಇರುತ್ತೆ. ಯಾಕಂದ್ರೆ ಒಂದು ಸೈಕ್ಲೋನ್ ಇಟ್ಕೊಂಡ್ರೆ ಇನ್ನೊಂದು ಅಟ್ಲೀಸ್ಟ್ 1 ವೀಕ್ ಸೈಕ್ಲೋನ್ ಇಟ್ಕೊಂಡ್ರೆ ಇನ್ನು 3 ವಾರ ಅಟ್ಲೀಸ್ಟ್ ಬಿಸಿಲು ಚೆನ್ನಾಗಿರುತ್ತೆ. ಹೌದು. ಅಲ್ಲಿ ನಿಮ್ಗೆ ಮ್ಯಾನೇಜ್ ಆಗ್ಬಿಡುತ್ತೆ. ಹೌದು, ಕವರ್ ಅಪ್ ಆಗ್ಬಿಡುತ್ತೆ. ಖಂಡಿತ. ಬಟ್ ಇದು ಮಳೆಗಾಲದ ಸಮಯದಲ್ಲಿ ಸರ್ ಮಳೆ ಬರ್ತಾ ಸರ್, ಈವನ್ ಮಳೆಗಾಲದಲ್ಲಾಗ್ಲಿ ಸೈಕ್ಲೋನ್ ಆಗಲಿ ಚಳಿಗಾಲದಲ್ಲಾಗ್ಲಿ ನಾರ್ಮಲ್ ಬೆಳಕಿದ್ರೆ ಸಾಕು. ಸೊ ನಾರ್ಮಲ್ ಒಂದು ಬೆಳಕದ್ರ ಮೇಲೆ ಬೀಳ್ತಾ ಇದ್ರೆ ಸಾಕು. ಅದೇ ವಿಶೇಷ ಈ ಮೋನೋ ಒಂದು ಟೆಕ್ನಾಲಜಿಲಿ ಪ್ಯಾನಲ್ ಅಲ್ಲಿ ಅದೇ ಒಂದು ವಿಶೇಷ ನಿಮ್ಗೆ ಬೆಸ್ಟ್ ಅಂತ ಹೇಳ್ತೀರಾ? ಹೌದು, ದಿ ಬೆಸ್ಟ್ ಆಗುತ್ತೆ ಸರ್. ಇದಕ್ಕೆ ಮೇಂಟೆನೆನ್ಸ್ ಹೆಂಗಿರುತ್ತೆ ಸರ್? ಸರ್ ಇದು ಮೇಂಟೆನೆನ್ಸ್ ಏನು ಇರಲ್ಲ ಸರ್. ಸೊ ನೋಡಿ ಅಲ್ಲಿ ಧೂಳು ತುಂಬಿಕೊಂಡಿರುತ್ತೆ. ಅವಾಗ ಕಸ್ಟಮರು ಜಸ್ಟ್ ಒಂದು ತಂಪು ಹೊತ್ತಲ್ಲಿ ರಾತ್ರಿ ಹೊತ್ತಲ್ಲಿ ನೀರು ಹಚ್ಚಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ರಾತ್ರಿ ಹೊತ್ತಿನಲ್ಲಿ ಆಟೋಮೆಟಿಕ್ ಮಳೆ ಬಿದ್ದರೆ ಕ್ಲೀನ್ ಆಗುತ್ತೆ. ಓಕೆ 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 ಓಕೆ. ಅದಕ್ಕೊಂದು ಆಯಿಲ್ ಕೊಡ್ತೀವಿ ನಾವು. ಆಯಿಲ್ ನ ನೀವು ಜಸ್ಟ್ ಸ್ಪ್ರೆಡ್ ಮಾಡ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಆಯಿಲ್ ಹೌದು ನೀವೇ ಕೊಡ್ತೀರಾ? ಹೌದು. ಅದಕ್ಕೆ ಬಟ್ ಅದು ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಮಳೆ ಬಂದಾಗ ಆಟೋಮೆಟಿಕ್ ಕ್ಲೀನ್ ಆಗುತ್ತೆ. ಬಟ್ ಸ್ಟಿಲ್ ಮಾಡ್ಕೋಬೇಕು ಅಂದ್ರೆ ಬೇಕಾದ್ರೆ ಮಾಡ್ಕೊಳ್ಳಿ, ಕ್ಲೀನ್ ಮಾಡ್ಕೋಬಹುದು. ಬಿಸಿಲಲ್ಲಿ ನೀರು ಹಾಕ್ಬಾರ್ದಲ್ವಾ ಇದು? ಬಿಸಿಲಲ್ಲಿ ಇದ್ದಾಗ ನೀರು ಹಾಕ್ಬಾರ್ದು. ಓಕೆ, ಸಂಜೆ ಟೈಮಲ್ಲಿ ಹಾಕೊಂಡ್ರೆ ಒಳ್ಳೆ. ಖಂಡಿತ ಹಾಕೋಬಹುದು. ಸ್ವಲ್ಪ ಒಳಗಡೆ ಸ್ಟ್ರಕ್ಚರ್ ತೋರಿಸ್ತೀರಾ ಯಾವ ತರ ಇದೆ ಅಂತ? ಖಂಡಿತ ಬನ್ನಿ ಸರ್. ಸೊ ಇದು ಲೈಟಿಂಗ್ ಎರೆಕ್ಷನ್ ಅಂತ ಹೇಳಿ. ಸೊ ಸಿಡ್ಲೇನ ಹೊಡೆದಾಗ, ಓಕೆ, ಸಿಡ್ಲು ಹೊಡೆದಾಗ ಇಲ್ಲೇ ನಿಮ್ಗೆ ಪ್ಯಾನಲ್ ಮೇಲೆ ಸಿಡ್ಲು ಹೊಡೆದ್ರೆ ಇಲ್ಲೇ ಸಿಡ್ಲು ಹೊಡೆದಿ ನಿಮ್ಗೆ ಇದು ಗ್ರೌಂಡಿಂಗ್ ಹೋಗಿ ಎರ್ತಿಗೆ ನಾವು ಒಂದು ಹಳ್ಳ ತೋಡಿ, ಒಂದು 3 ಅಡಿ ಹಳ್ಳ ತೋಡಿ ಅದರಲ್ಲಿ ಗ್ರೌಂಡಿಂಗ್ ಮಾಡಿರ್ತೀವಿ. ಸೊ ಇನ್ ಕೇಸ್ ನಿಮ್ಮ ಇದರಲ್ಲಿ ಸಿಡ್ಲು ಹೊಡೆದ್ರೆ ನಿಮ್ಮ ಮನೆ ಮೇಲೆ, ಸೊ ಇಲ್ಲಿ ನಿಮಗೆ ಪವರ್ ಇದಾಗಿ ಗ್ರೌಂಡಿಂಗ್ ಆಗ್ಬಿಡುತ್ತೆ. ತೊಂದರೆ ಆಗಲ್ಲ ನಮ್ಗೆ? ಏನೂ ಆಗಲ್ಲ ಸರ್. ಬರ್ನ್ ಆಗೋದಾಗಲಿ ಸೇಫ್ಟಿ ಇದು ಸರ್. ಕಸ್ಟಮರ್ಗೆ ಸೇಫ್ಟಿ ವೈಸ್ ನಾವು ಕೆಲವರು ಇದು ಹಾಕೋದಿಲ್ಲ. ಬಟ್ ನಾವು ಯಾಕಂದ್ರೆ ಸಿಡ್ಲು ಅನ್ನೋದು ಯಾವಾಗ ಯಾವ ರೀತಿ ಹೊಡಿತೀವಿ ಹೇಳೋಕ್ಕಾಗಲ್ಲ. ಇದು ನೇಚರ್ ಒಂದು ಇದು. ಹೌದು. ಸೊ ಅದಕ್ಕೋಸ್ಕರ ಇದು ಹಾಕ್ತೀವಿ ಸರ್. ಎಲ್ಲ ಕಡೆ ನೀವು ಹಾಕೊಡ್ತೀರಾ? ಖಂಡಿತ ನಾವೇ ಹಾಕೊಡ್ತೀವಿ ಸರ್. ಪ್ಯಾಕೇಜ್ ಅಲ್ಲೇ ಬಂದ್ಬಿಡುತ್ತೆ ಇದು. ಸರಿ ಸರ್, ಬನ್ನಿ ಕೆಳಗಡೆ ಹೋಗ್ಬಿಡೋಣ. ಇಲ್ಲಿ ಕೆಳಗಡೆ ಸ್ಟ್ರಕ್ಚರ್ ಯಾವ ತರ ಇರುತ್ತೆ ಸ್ವಲ್ಪ ಹೇಳ್ಬೋದಾ ನಮ್ಗೆ? ಸರ್ ಇದು ಬಂದು ನಿಮಗೆ ಕಸ್ಟಮೈಸ್ ಸ್ಟ್ರಕ್ಚರ್. ಅಂದ್ರೆ ಕಸ್ಟಮರ್ ನನ್ಗೆ ಈ ರೀತಿ ಬೇಕು ದೇವರಾಜ್, ನನ್ಗೆ ಯಾಕಂದ್ರೆ ಮುಂದೆ ನೆರಳಿಗೂ ಇರ್ಲಿ, ಮನೆ ಮುಂದೆ ಲುಕ್ಕು ಹಾಳಾಗಬಾರ್ದು ಅಂತ ಹೇಳಿದ್ರು. ಓಕೆ. ಸೊ ಆಕ್ಚುಲಿ ನಾರ್ಮಲಿ ನಿಮ್ಗೆ ಒಂದು ಕಂಪ್ನಿ ಕಡೆನೇ ಬರುತ್ತೆ ಸ್ಟ್ರಕ್ಚರ್. ಸೊ ಅದು ಹಾಕೊಡ್ತೀವಿ. ಈ ತರ ರೀತಿ ಕಸ್ಟಮೈಸ್ ಬೇಕಂದ್ರೆ ಆ ರೀತಿ ಮಾಡ್ಕೊಡ್ತೀವಿ. ಯಾಕಂದ್ರೆ ಮನೆ ಮುಂದೆ ಅವ್ರು ಹೇಗ್ ಬೇಕಾದ್ರೆ ಹಾಕೋಬಹುದು. ಸೊ ಇದು ನೀವೆಲ್ಲ ಇದು 3 ಇಂಚ್ ರಾಡುಗಳೆಲ್ಲ ನಾವು ಯೂಸ್ ಮಾಡಿರೋದು. ಓಕೆ. ಸೊ ಇದು ನಿಮ್ಗೆ ವಿತ್ ಪೈಂಟ್ ಎಲ್ಲ ಹೊಡ್ಕೊಟ್ಟಿದೀವಿ. ಸೊ ಅಫ್ಟು ನಿಮ್ಗೆ ಒಂದು 20-25 ವರ್ಷ ರೆಸ್ಟ್ ಹಿಡಿಯೋದಿಲ್ಲ. ತೊಂದರೆನೇ ಇಲ್ಲ ಅಂತೀರಾ? ತೊಂದರೆನೇ ಇಲ್ಲ ಸರ್. ಓಕೆ. ಸೊ ಇದು ಪ್ಯಾನಲಿಂಗ್ ಕನೆಕ್ಟ್ ಮಾಡಿರುವಂತದ್ದು. ಹೌದು. ಸೊ ಇಲ್ಲಿಂದ ಪವರ್ ಎಲ್ಲಿ ಹೋಗುತ್ತೆ, ಹೆಂಗ್ ಜನರೇಟ್ ಆಗುತ್ತೆ? ಸೊ ನೋಡಿ ಇಲ್ಲಿ ಪ್ಯಾನಲ್ ಹಾಕಿದೀವಿ. ಸೊ ಈಗ ಇಲ್ಲಿಂದ ಹೊರಗಡೆ ಎಳ್ಕೊಂಡು ನಾವು ಈ ತರ ಒಂದು ರೂಮ್ ಮಾಡ್ಕೊಂಡಿದ್ದೀರಾ ಇಲ್ಲಿ? ಇದು ರೂಮ್ ಕಸ್ಟಮರ್ ಸಾಫ್ಟ್ವೇರ್ ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲೇ. ಓಕೆ. ಸೊ ಇದು ನೋಡಿ ಸರ್, ಇದು ಸಿಸ್ಟಮ್ ಇದು. ಓಕೆ. ಇದು DCDB ಬಾಕ್ಸ್, ಇದು ಅದು ಇದು ACDB ಬಾಕ್ಸ್, ಇದು DCDB ಬಾಕ್ಸ್. ಓಕೆ ಓಕೆ ಓಕೆ. ವಿತ್ ಎಲ್ಲ ಬ್ರಾಂಡೆಡ್ ಯೂಸ್ ಮಾಡ್ತೀವಿ. ಲೂಮಿನಸ್ ಇರುತ್ತೆ ಬ್ರ್ಯಾಂಡು, ಅಥವಾ ಕೆಲವೊಂದ್ಸಲ ADBs ಅಂತ ಒಂದು ಯೂಸ್ ಮಾಡ್ತೀವಿ. ಎಲ್ಲ ವಿತ್ ಫ್ಯೂಸ್ ಪ್ರೊಡಕ್ಷನ್ ಇರುತ್ತೆ. MCB ಪ್ಲಸ್ ವಿತ್ ಫ್ಯೂಸ್ ಪ್ರೊಡಕ್ಷನ್ ಇರುತ್ತೆ. ಸೊ ಯಾಕಂದ್ರೆ ನಿಮ್ಗೆ ಏನೇ ರೀತಿ ಒಂದು ಹೈಯರ್ ಕರೆಂಟ್, ಏನೇ ಒಂದು ವೋಲ್ಟೇಜ್ ಬಂದ್ರು ಸೊ ಇಲ್ಲೇ ನಿಮ್ಗೆ ಕಟ್ ಆಫ್ ಆಗಬೇಕು. ಇದು ಇನ್ವರ್ಟರ್ ಅಲ್ವಾ? ಇದು ಇನ್ವರ್ಟರ್ ಸರ್. ಓಕೆ. ಇದೆಷ್ಟು ಕಿಲೋವ್ಯಾಟ್ ಇನ್ವರ್ಟರ್ ಸರ್ ಇದು? ಸೊ ಇದು 5 ಕಿಲೋವ್ಯಾಟ್. ಸೊ ನೋಡಿ ಇಲ್ಲಿ ನಿಮ್ಗೆ ಎಲ್ಲಾ ಆಪ್ಷನ್ ಇಲ್ಲೇ ಇರುತ್ತೆ. ಇವನ್ ಮೊಬೈಲ್ ಅಲ್ಲಿ ಸಹ ಟ್ರೇಸ್ ಔಟ್ ಮಾಡ್ಕೋಬಹುದು. ಆಪ್ ಇದೆ? ಹೌದು, ಮೊಬೈಲ್ ಆಪ್ ಇದೆ. ಸೊ ಅದು ನೀವು ಪ್ಲೇ ಸ್ಟೋರ್ ಹೋಗಿ ಪ್ಲೇ ಸ್ಟೋರ್ ಅಥವಾ ಐಫೋನ್ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು ನೀವು. ಸೊ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ನಿಮ್ಗೆ ಪರ್ ಡೇ ಎಷ್ಟು ಜನರೇಟ್ ಆಗ್ತಾ ಇದೆ, ನಿನ್ನೆ ಎಷ್ಟು ಜನರೇಟ್ ಆಗಿದೆ, ಲಾಸ್ಟ್ ಮಂತ್ ಎಷ್ಟು ಜನರೇಟ್ ಆಗಿದೆ, ಈ ಮಂತ್ ಎಷ್ಟು ಜನರೇಟ್ ಆಗಿದೆ, ಹಾಗೆ ಲಾಸ್ಟ್ ಎಷ್ಟು ನೀವು ಇಂಪೋರ್ಟ್ ಮಾಡಿದಿರಾ, ಎಕ್ಸ್ಪೋರ್ಟ್ ಮಾಡಿದಿರಾ, ಎಲ್ಲ ಗೊತ್ತಾಗುತ್ತೆ ಸರ್. ನೀವು ಎಲ್ಲೂ ನಿಮ್ಗೆ ಒಂದು ಯೂನಿಟ್ ಮಿಸ್ ಮ್ಯಾಚ್ ಆಗೋದಿಲ್ಲ. ಹೌದಾ ಸರ್? ಹೌದು. ಓಕೆ. ಇಲ್ಲಿ ಏನೋ ಡೀಟೇಲ್ಸ್ ಸಿಗುತ್ತಾ ನಮಗೆ? ಖಂಡಿತ ಸರ್. ತೋರಿಸಿ ಸರ್, ಇಲ್ಲಿ ಏನೇನು ಬರುತ್ತೆ ಅಂತ ಹೇಳಿ. ಸರ್ ಇಲ್ಲಿ ನೋಡಿ ಇನ್ಫಾರ್ಮೇಶನ್ ಇದೆ, ಅಲ್ಲಿ ಸೆಲೆಕ್ಟ್ ಮಾಡ್ಬಿಟ್ರೆ
ಇದು ಎಷ್ಟು ವೋಲ್ಟೇಜ್ ಬರ್ತಾ ಇದೆ ಎಲ್ಲ ಗೊತ್ತಾಗುತ್ತೆ ಇದು. ಸೊ ಇಲ್ಲಿ ನಿಮ್ಗೆ ನಿನ್ನೆ ಎಷ್ಟು ಜನರೇಟ್ ಆಗಿದೆ ನೋಡಿ, ಜನರೇಟಿಂಗ್ ಆಯ್ತಾ ಇದೆ. ಓಕೆ ಓಕೆ ಓ ಪ್ರತಿಯೊಂದು ಇಲ್ಲಿ ತೋರಿಸ್ತಾ ಇರುತ್ತೆ. ಹೌದು ನೋಡಿ, ಟೋಟಲಿ 81 ಯೂನಿಟ್ ಜನರೇಟ್ ಆಗಿದೆ ಇವ್ರಿಗೆ. ಓಕೆ 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 ನೋಡಿ, ದಿಸ್ ಮಂತ್ 81, ಇವ್ರು ಲಾಸ್ಟ್ ಮಂತ್ ಈ ಮಂತ್ ಅಲ್ಲಿ ಇವ್ರು ಜನರೇಟ್ ಆಗಿರೋದು 81 ಕಿಲೋವಾಟ್ ಜನರೇಟ್ 81 ಯೂನಿಟ್ಸ್ ಓಕೆ ಜನರೇಟ್ ಆಗಿದೆ. ನೋಡಿ ಟುಡೇ ಇಲ್ಲಿ ನೋಡಿ, ನಿನ್ನೆ ಎಷ್ಟಾಗಿದೆ ಇವತ್ತು ಎಷ್ಟಾಗಿದೆ. ನಿನ್ನೆ ನೋಡಿ 18.8, ನಿನ್ನೆಲ್ಲ ಫುಲ್ ಮೋಡ ಇತ್ತು. ಹೌದು ಕರೆಕ್ಟ್. ಸೊ ನಿನ್ನೆ 18 ಜನರೇಟ್ ಆಗಿದೆ. ಹೌದು, ಸೂಪರ್ ಆಗಿದೆ ಸರ್ ಇದು. ಸೊ ಇವತ್ತು ನೋಡಿ ಲಾಸ್ಟ್ ಮಂತ್ ದಿಸ್ ಮಂತ್ ಇವತ್ತು 3.4 ಯೂನಿಟ್ಸ್ ಜನರೇಟ್ ಆಗಿದೆ. ಯಾಕಂದ್ರೆ ಇವತ್ತು ಮೋಸ್ಟ್ಲಿ ಕರೆಂಟ್ ಇಲ್ಲ ಅನ್ಕೊಳ್ತೀನಿ. ಎಸ್ಟರ್ಡೇ 3.4. ಓಕೆ ಓಕೆ ಟುಡೇ 18. ಸೊ ಇದೆಲ್ಲ ಕಂಪ್ಲೀಟ್ ಇದು ಮೊಬೈಲಲ್ಲೂ ಗೊತ್ತಾಗ್ಬಿಡುತ್ತಲ್ವಾ? ಹೌದು ಸರ್, ಎಲ್ಲ ಇನ್ಫಾರ್ಮೇಶನ್ ಕಂಪ್ಲೀಟ್ ನಿಮ್ಮ ಮೊಬೈಲಲ್ಲಿ ಗೊತ್ತಾಗುತ್ತೆ ಆಪ್. ನೋಡಿ ವೀಕ್ಷಕರೇ, ಸೊ ಇದೆಲ್ಲ ಏನಕ್ಕೆ ಹಾಕ್ತೀರಾ ನೀವು? ಇದೆಲ್ಲ ಸರ್ ಇದು DC ಪ್ರೊಡಕ್ಷನ್ ಅಂದ್ರೆ ಪ್ಯಾನಲ್ ಇಂದ ಹೈ ವೋಲ್ಟೇಜ್ ಇದಾಯ್ತು ಅಂದ್ರೆ ಇಲ್ಲಿ ಬಂದು ನಿಮ್ಗೆ ಕಟ್ ಆಫ್ ಆಗುತ್ತೆ. ಇಲ್ಲಿ ವಿತ್ MCB ಇರುತ್ತೆ, ವಿತ್ ಫ್ಯೂಸ್ ಪ್ರೊಡಕ್ಷನ್ ಇರುತ್ತೆ. ಪ್ರೊಟೆಕ್ಷನ್ ಇದು. ಹೌದು. ಓಕೆ, ಅದೇನು ಇದು AC ಅಂದ್ರೆ ಇಲ್ಲಿ ಕನ್ವರ್ಟ್ ಆಗಿದ್ದು AC ಬರುತ್ತಲ್ವಾ, ಅದ್ರಲ್ಲಿ ಏನು ಹೈಯರ್ ವೋಲ್ಟೇಜ್ ಏನೇನು ಬಂತು ಅಂದ್ರೆ ಅಲ್ಲಿ ಕಟ್ ಆಫ್ ಆಗುತ್ತೆ ಇದು. ಸೊ ಇಷ್ಟೇ ಯೂನಿಟ್ ಅಲ್ವಾ ಇರೋದು? ಹೌದು. ಸೊ ಮೇನ್ ಆಗಿ ಪ್ಯಾನಲ್ಸ್, ಸೊ ಒಂದು ಮೇನ್ ಇನ್ವರ್ಟರ್, ಆ ಕಡೆ ಈ ಕಡೆ ಕಟ್ ಆಫ್ಸ್ಗಳು ಸೇಫ್ಟಿ. ಹೌದು ಸರ್, ಇಲ್ಲಿಂದ ಮನೆಗೆ ಕನೆಕ್ಷನ್ ಕೊಟ್ಬಿಡ್ತೀರಾ? ಹೌದು. ಓಕೆ, ಸೊ ಮನೇಲಿ ಯೂಸ್ ಮಾಡ್ಕೋಬಹುದು ಖಂಡಿತ. ಸೊ ಇವ್ರದ್ದು ಮೀಟರ್ ಬೋರ್ಡ್ ಎಲ್ಲ ಎಲ್ಲಿರುತ್ತೆ ಸರ್? ಇದು ಕೆಳಗಡೆ ಇದೆ ಸರ್ ಮೀಟರ್ ಬೋರ್ಡ್. ಒಂಚೂರು ಮೀಟರ್ ಬೋರ್ಡ್ ನೋಡ್ಬಿಡೋಣ, ಯಾವ ತರ ಹಾಕೊಡ್ತೀರಾ ಅಂತ. ಓಕೆ ಸರ್, ಓಕೆ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ಶಶಿಶೇಖರ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ಆರಾಮ್ ಸರ್. ಬೆಸ್ಕಾಂ ಬರುವಂತ ಗೊತ್ತಾಯ್ತು, ಖುಷಿ ಆಯ್ತು. ಬೆಸ್ಕಾಂ ಅವರಾಗಿ ಒಂದು ಇನಿಷಿಯೇಟಿವ್ ತಗೊಂಡಿದ್ದೀರಾ, ಬೆಸ್ಕಾಂಗೆ ನಾವು ಒಂದು ಪವರ್ ಸಪ್ಲೈ ಮಾಡ್ಬಿಡೋಣ ಅಂತ. ಸೊ ಒಂದು ಕ್ವಶನ್, ಅಂದು ಫಸ್ಟ್ ಕ್ವಶನ್, ಯಾಕೆ ಸೋಲಾರ್ ಯಾಕೆ ಹಾಕ್ಸ್ಕೊಂಡ್ರಿ? ಸೋಲಾರ್ ಅದು ನಮ್ಗೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ, ಆಮೇಲೆ ನಮ್ದು ಏನ್ ಬಿಲ್ ಬರುತ್ತೆ, ಸೊ ಈ ಜನರೇಷನ್ ಇಂದ ನಮ್ಗೆ ಅದು ನಲಿಫೈ ಆಗುತ್ತೆ. ಕರೆಕ್ಟ್. ಸೊ ಬಿಲ್ 0 ಮಾಡಬಹುದು. ಆಮೇಲೆ ಇದು ಎಲ್ಲಾ ಕಡೆ ಗೊತ್ತು, ಈಗ ಪವರ್ ಕನ್ಸಂಪ್ಷನ್ ಎಲ್ಲಿ ಏರಿಕೆ ಆಗ್ತಾ ಇದೆ, ಎಲ್ಲರೂ ಯೂಸ್ ಗೊತ್ತಿರೋದೆ, ತುಂಬಾ ಡಿಮ್ಯಾಂಡ್ ಇದೆ. ಓಕೆ. ಸೊ ಹಾಗಾಗಿ ನಮ್ಮ ಮನೆಗೆ ಎಷ್ಟು ಬೇಕು ಸಫಿಶಿಯಂಟ್ ಅಷ್ಟು ನಾವು ಪವರ್ ನಾವೇ ಜನರೇಟ್ ಮಾಡ್ಕೊಂಡ್ರೆ ಸೊ ಅದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಇರುತ್ತೆ, ನಮ್ಗೆ ಬಡ್ಜೆಟ್ ಫ್ರೆಂಡ್ಲಿ ಇರುತ್ತೆ, ಆಮೇಲೆ ಗವರ್ಮೆಂಟ್ಗೆ ಒಳ್ಳೆಯದು. ಸೊ ಎಲ್ಲದಕ್ಕೂ ವಿನ್ ವಿನ್ ಸಿಚುವೇಶನ್ ಅಂತ ಹೇಳ್ತೀರಾ. ಆಮೇಲೆ ನಮ್ಮ ಇವರು ಕಲವಿ ಕಿಚನ್ ದೇವರಾಜ್ ಸರ್, ಇವ್ರ ಹೇಗ್ ಪರಿಚಯ, ಇವ್ರಿಗೆ ಏನೋ ಕೆಲಸ ಕೊಟ್ರಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನಮ್ಮ ದೇವರಾಜ್ ಅವ್ರು ನನಗೆ ಮುಂಚೆಯಿಂದ ಪರಿಚಯ. ಅಂದ್ರೆ ಅವರು ಸೋಲಾರ್ ರೂಫ್ ಟಾಪ್ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ರಲ್ಲ, ಸೊ ನಮ್ ಬೆಸ್ಕಾಂ ಇಂದ ನಮ್ದು ಒಡನಾಟ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಕೇಳ್ಕೊಂಡ್ವಿ ನಾವು, ನಂದು ಹೊಸ ಮನೆಗೆ ಸೋಲಾರ್ ಹಾಕ್ಸ್ಕೋಬೇಕಂತ. ಸೊ ಅವರು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಟ್ರು. ಆಮೇಲೆ ವರ್ಕ್ ನೋಡಿದ್ರೆ ಸರ್? ನೋಡಿದ್ರೆ ನೋಡಿದೀವಿ. ಸೊ ವರ್ಕ್ ಎಲ್ಲ ನೋಡಿ ಓಕೆ ಅನ್ಸಿದ್ಮೇಲೆ ಕೊಟ್ಟಿರೋದು. ಇನ್ನೊಂದು ವಿಚಾರ ಸರ್, ಎಲ್ಲರೂ ಅನ್ಕೊಂಡಿರ್ತಾರೆ ಈ ಬೆಸ್ಕಾಂಗೆನೋ ನಾವು ಸೇಲ್ ಮಾಡ್ಬಿಡ್ತೀವಿ, ಬಟ್ ಬೆಸ್ಕಾಂ ಅವ್ರು ತಗೋಬೇಕಲ್ವಾ, ಪವರ್ ಅನ್ನೋದು ಕನ್ಸ್ಯೂಮ್ ಮಾಡ್ಕೊಬೇಕಲ್ವಾ? ಸೊ ಆ ಪ್ರೊಸೆಸ್ ಈಸಿ ಇದೆಯಾ? ಅಂಡ್ ಜೊತೆಯಲ್ಲಿ ನಿಮ್ಮ ಕಡೆಯಿಂದ ನಮ್ಗೆ ರೆಗ್ಯುಲರ್ ಆಗಿ ಕನ್ಸಂಪ್ಷನ್ ಎಲ್ಲ ತಗೊಂತೀರಾ ಸರ್? ನಾಳೆ ದಿನ ನೀವು ಬೇಡ ಅಂದ್ಬಿಟ್ರೆ? ಇಲ್ಲ, ಆತರ ಏನಿಲ್ಲ. ಇದು ಅಗ್ರಿಮೆಂಟ್ ಇರುತ್ತೆ ನಿಮ್ಗೆ, 25 years ಅಗ್ರಿಮೆಂಟ್ ತರಾನೇ ಮಾಡ್ತಾರೆ. ಹಾಗಾಗಿ ಬೇಡ ಅನ್ನೋ ಚಾನ್ಸಸ್ ಇಲ್ಲ. ಯಾಕಂದ್ರೆ ಬೆಸ್ಕಾಂ ಸುಮಾರು ಜನ ಪ್ರೈವೇಟ್ ಪ್ರಾಪರ್ಟಿ ಇದ್ರೆ ಪರ್ಚೇಸ್ ಮಾಡ್ತಾ ಇದಾರೆ. ಸೊ ಇಂಡಿವಿಜುವಲಿ ಒಬ್ಬೊಬ್ರು ಮನೆಯವರೇ ಅವ್ರವ್ರದ್ದು ಕನ್ಸಂಪ್ಷನ್ ಮಾಡ್ಕೊಂಡ್ರೆ ಇನ್ನೂ ಅಡ್ವಾಂಟೇಜ್. ಒಳ್ಳೇದಲ್ವಾ? ಹಂಗಾಗಿ ನೋಡಿರ್ಬೋದು, ಪವರ್ ಪರ್ಚೇಸ್ ಅಲ್ಲಿ ಸುಮಾರು ಕಂಪ್ನಿಗಳಿಗೆ ಮೋರ್ ದನ್ ಟ್ಯಾರಿಫ್, ಅಂದ್ರೆ ನಾವೇನ್ ₹6 ಏನ್ ಮಾರ್ತಾ ಇದೀವಿ ಅದಕ್ಕಿಂತ ಹೈಯೆಸ್ಟ್ ರೇಟ್ ಅಲ್ಲಿ ನಾವು ಪವರ್ ಪರ್ಚೇಸ್ ಮಾಡ್ತಾ ಇದೀವಿ. ಸೊ ಆ ಪರ್ಚೇಸ್ ನ ನಾವು ಕಡಿಮೆ ಮಾಡ್ಕೋಬಹುದು. ಕರೆಕ್ಟ್ ಆಗಿ ಹೇಳಿದ್ರಿ ಸರ್ ನೀವು. ಸೊ ಇಂಡಿವಿಜುವಲ್ ಎಲ್ಲ ಹಾಕೊಂಡ್ಬಿಟ್ರೆ ನಿಮ್ಗೆ ಬೆನಿಫಿಟ್ ಅಲ್ವಾ ಸರ್? ನಮಗೂ ಬೆನಿಫಿಟ್, ನಿಮ್ಗೂ ಎಲ್ಲರಿಗೂ ಬೆನಿಫಿಟ್ ಇದೆ. ಎನ್ವಿರಾನ್ಮೆಂಟ್ ಬೆನಿಫಿಟ್, ಕನ್ಸ್ಯೂಮರ್ ಬೆನಿಫಿಟ್, ಬೆಸ್ಕಾಂ ಬೆನಿಫಿಟ್, ಎಲ್ಲಾ ಕಡೆಯಿಂದ ಬೆನಿಫಿಟ್ ಅಂತೀರಾ. ಅಂಡ್ ಫೈನಲ್ ಆಗಿ ನಾನು ಕೇಳೋದಂದೆ, ಇವತ್ತೇನ್ ನೀವು ಕಂಪ್ಲೀಟ್ ಹಾಕಿದಿರಲ್ಲ ಸರ್, ಇದು ಸಿಸ್ಟಮ್ ಹಾಕಿದೀರಾ, ಇಸ್ ಇಟ್ ವರ್ತ್ ಇದೆಯಾ ಸರ್ ನಿಮ್ಗೆ? ಈಗ ವರ್ತ್ಕಿನ್ನ ನಾವು ಲಾಂಗ್ ಟರ್ಮ್ ಎಲ್ಲ ಯೋಚನೆ ಮಾಡಬೇಕು. ಯಾಕಂದ್ರೆ ಒಂದು ಯೂನಿಟ್ ಜನರೇಟ್ ಮಾಡೋದು ಇಸ್ ಈಕ್ವಲ್ ಟು 2 ಯೂನಿಟ್ಸ್ ತರ. ಯಾಕಂದ್ರೆ ಅಲ್ಲಿಂದ ಟ್ರಾನ್ಸ್ಮಿಷನ್ ಆಗಿ ನಮಗ್ ಬರ್ಬೇಕು, ಅಲ್ಲಿ ಲಾಸಸ್ ಇರುತ್ತೆ ಎಲ್ಲ. ನಾವು ನಮ್ಮಲ್ಲೇ ಜನರೇಷನ್ ಮಾಡೋದ್ರಿಂದ ಸೊ ನಮ್ ಯೂಸೇಜ್ ಆಗುತ್ತೆ, ಲಾಸ್ ಕಡಿಮೆ ಆಗುತ್ತೆ. ಪ್ಲಸ್ ನಾವೇನು ಬಿಲ್ ನಮ್ದೇನ್ ಕನ್ಸಂಪ್ಷನ್ ಇದೆ ಅಷ್ಟು ಪೂರ್ತಿ ನಾವು ಸೋಲಾರ್ ಅಲ್ಲೇ ಜನರೇಟ್ ಮಾಡ್ಕೋಬಹುದು. ಹಾಗಾಗಿ ವರ್ತ್ ಇದೆ, ವರ್ತ್ ಅಂತ ಹೇಳ್ತೀರಾ. ಸೊ ಹಾಕಿದ್ ವರ್ತ್ ಅಂತೀರಾ? ಡೆಫಿನೆಟ್ಲಿ. ಸೊ ಟೆಕ್ನಿಕಲ್ ಕೂಡ ಇಸ್ ಇಟ್ ವರ್ತ್? ಹೌದು, ಚೆನ್ನಾಗಿದೆ ಅಂತ ಹೇಳ್ತೀರಾ. ಅಂಡ್ ಫೈನಲ್ ಆಗಿ ನಾನ್ ಕೇಳುವಂತದ್ದು, ನಮ್ಮ ಕಲವಿ ಕಿಚನ್ ಅವ್ರಿಗೆ ಕೆಲಸ ಕೊಡ್ಬೋದಾ ಸರ್? ಚೆನ್ನಾಗಿ ಮಾಡ್ತಾರೆ ಕೆಲಸ? ಕಲವಿ ಕಿಚನ್ ಅವ್ರಿಗೆ ಕೊಡ್ಬೋದು, ಬೇಗ ಕೆಲಸ ಮಾಡ್ಕೊಡ್ತಾರೆ. ಆಮೇಲೆ ಈಸಿ ಟು ಅವ್ರ ಜೊತೆ ಮಿಂಗಲ್ ಆಗೋದು ಈಸಿ, ಆಮೇಲೆ ಮಾತಾಡೋದು ಈಸಿ, ಕಮ್ಯುನಿಕೇಶನ್ ಈಸಿ, ಆಮೇಲೆ ಕೆಲಸನೂ ಅಷ್ಟೇ ಫಸ್ಟ್ ಕ್ಲಾಸ್ ಆಗಿ ಮಾಡ್ಕೊಟ್ರು. ಚೆನ್ನಾಗಿ ಮಾಡಿದ್ದಾರೆ.
ಕ್ವಿಕ್ ಆಗಿ ಮಾಡಿದಾರ. ಕ್ವಿಕ್ ಆಗಿ ಮಾಡಿ. ಆಮೇಲೆ ನೀವು ಇಲ್ಲೇ ವಾಸ ಇದ್ರಿ ಹೌದು. ಅಲ್ವಾ? ಸೊ ನಿಮ್ಗೆ ಏನಾದ್ರು ತೊಂದರೆ ಆಯ್ತಾ ಸರ್ ಇದೆಲ್ಲ ಹಾಕ್ಬೇಕಾದ್ರೆ? ಇಲ್ಲ, ಏನ್ ತೊಂದರೆ ಇಲ್ಲ, ಕಿರಿಕಿರಿ ಎಲ್ಲ ಏನೇ ಇಲ್ಲ, ಅವ್ರ ಪಾಡಿಗೆ ಅವ್ರ ಕೆಲಸ, ಅವ್ರ ಪಾಡಿಗೆ ಅವ್ರು ಮಾಡಿದ್ರು. 2 days ಅಲ್ಲಿ ಎಲ್ಲ ಕೆಲಸ ಮಾಡ್ಕೊಟ್ಬಿಟ್ಟು ತೊಂದರೆ ಏನೇ ಇಲ್ಲ ಅಂತ ಹೇಳ್ತೀರಾ? ನೀವು ಇಲ್ಲಿ ಇರ್ಲೇಬೇಕಾಗತ್ತಾ ಅಥವಾ ಇಲ್ದಿದ್ರೇನು ಕೂಡ ವರ್ಕ್ ನಡೆಯುತ್ತಾ ಸರ್ ಇಲ್ಲಿ? ಇಲ್ಲ, ನಾನು ಇಲ್ದೇ ಇದ್ರು ನಡೀತು ವರ್ಕ್. ಯಾಕಂದ್ರೆ 3rd floor ಅಲ್ಲಿ ಎಂಟ್ರಿ ಇರುತ್ತೆ ಅವ್ರಿಗೆ. ಈಸಿಯಾಗಿ ಬಂದ್ರು, ಅವ್ರವ್ರದ್ದು ಏನ್ ಕೆಲಸ ಇದೆ ಮಾಡ್ಕೊಂಡ್ರು, ಬೇಗ ಕ್ವಿಕ್ ಆಗಿ ಮುಗೀತು. ಸೊ ಕಲವ್ ಕಿಚನ್ ಅವ್ರಿಗೆ ಒಂದು ತಮ್ಸ್ ಕೊಡ್ಬೋದಾ? ಕೊಟ್ಬಿಡಿ ಸರ್. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಸರ್ ಸಿಸ್ಟಮ್ ನೋಡಾಯ್ತು, ಮೀಟರ್ ನೋಡಾಯ್ತು, ನಿಮ್ಮ ಇವ್ರ ಓನರ್ ಕೂಡ ಮಾತಾಡಿದ್ರು, ಚೆನ್ನಾಗಿ ಹೇಳಿದ್ರು. ಸರ್ ನನ್ ಕೆಲವೊಂದು ಕ್ವಶನ್ಸ್ ಗಳಿದೆ. ಸೊ ಇವಾಗ ಯಾರಾದ್ರೂ ಹಾಕ್ಸ್ಬೇಕು ಅಂತಂದ್ರೆ ಮಿನಿಮಮ್ ಎಷ್ಟು ಕಿಲೋವ್ಯಾಟ್ ಇಂದ ಹಾಕ್ಬೋದು ಸರ್? ಸರ್ ಮಿನಿಮಮ್ ಅಟ್ಲೀಸ್ಟ್ ಒಂದು 3 ಕಿಲೋವ್ಯಾಟ್ ಹಾಕೊಳ್ಳಿ ನಾನು ಸಜೆಸ್ಟ್ ಮಾಡ್ತೀನಿ. 1 ಕಿಲೋವ್ಯಾಟ್ ಇದೆ, 2 ಕಿಲೋವ್ಯಾಟ್ ಇದೆ. ಅಟ್ಲೀಸ್ಟ್ ಒಂದು 3 ಕಿಲೋವ್ಯಾಟ್ ಹಾಕೊಂಡ್ರೆ ಇವಾಗ ಫ್ಯೂಚರ್ ಅಲ್ಲಿ ಯೂಸ್ ಆಗುತ್ತೆ. ಓಕೆ, ಸಫಿಶಿಯಂಟ್. ಅದು ಎಷ್ಟು ಜನರಿಗೆ ಸಫಿಶಿಯಂಟ್ 3 ಕಿಲೋವ್ಯಾಟ್? ಅಲ್ಲ, ನಾರ್ಮಲಿ ನಂಗೆ ಸಾಕು ಮಿನಿಮಮ್ ಎಷ್ಟಿದೆ ಅಂತ ಹೇಳಿದ್ರೆ 3 ಕಿಲೋವ್ಯಾಟ್ ಸಾಕು. ಇಲ್ಲ ನಾವು ಫ್ಯೂಚರ್ ಅಲ್ಲಿ ವೆಹಿಕಲ್ಸ್ ಗಾಡಿ ಎಕ್ಸ್ಟ್ರಾ ತಗೊಳ್ತೀವಿ ಎಲ್ಲ ಚಾರ್ಜಿಂಗ್ ಅಂದ್ರೆ ಒಂದು ಅಟ್ಲೀಸ್ಟ್ 5 ಕಿಲೋವ್ಯಾಟ್ ತಗೊಳ್ಳಿ, ಒಳ್ಳೇದಂತೀರಾ? ಒಳ್ಳೇದಂತೀನಿ. ಓಕೆ. ಆಮೇಲೆ ನೀವೊಂದು ಹೇಳಿದ್ರಿ ಸರ್, ಇವಾಗ ಆಫ್ ಗ್ರಿಡ್ ಹೈಬ್ರಿಡ್ ಹೋಗ್ಬೇಕಿಂತ ಆನ್ ಗ್ರಿಡ್ ಮಾತ್ರನೇ ಬೆಸ್ಟ್ ಅಂತ ಹೇಳಿದ್ರಲ್ಲ, ಇದನ್ನ ಹೆಂಗ್ ಜಸ್ಟಿಫಿಕೇಶನ್ ಮಾಡ್ತೀರಾ ನೀವು? ಹೆಂಗ್ ಇದು ಬೆಸ್ಟ್ ನಮ್ಗೆ ಹೇಗೆ ಹೇಳ್ತೀರಾ ನೀವು? ಸರ್ ಇವಾಗ ಆಫ್ ಗ್ರಿಡ್ ಅಂದ್ರೆ ನೀವು ಯೂಸ್ ಮಾಡಿ ಲೈಕ್ ಬ್ಯಾಟ್ರಿ ಸಪೋರ್ಟ್ ಇರುತ್ತೆ, ಬ್ಯಾಟ್ರಿಗೆ ಚಾರ್ಜ್ ಆಗುತ್ತೆ, ನೀವು ಇದಾಗುತ್ತೆ. ಬಟ್ ಅದೇನು ಬೆಸ್ಕಾಮ್ ರಿಟರ್ನ್ ಆಗೋದಿಲ್ಲ. ಈವನ್ ಅದರಲ್ಲಿ ಆಫ್ ಗ್ರಿಡ್ ಅಲ್ಲಿ ನಾರ್ಮಲಿ ನೀವು ಹೈಯರ್ ಅಂದ್ರೆ ಲೈಕ್ ಅಪ್ಲಯನ್ಸಸ್ ಯೂಸ್ ಮಾಡೋಕ್ಕಾಗಲ್ಲ, ಹೈಯರ್ ಇದೇನಿರುತ್ತೆ ಅದು ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಈ ಆನ್ ಗ್ರಿಡ್ ಅಲ್ಲಿ ನೀವು ಎಲ್ಲ ಯೂಸ್ ಮಾಡ್ಬೋದು, ಕಂಪ್ಲೀಟ್ ನಿಮ್ಮ ಮನೇಲಿ ಏನು ಯೂಸ್ ಮಾಡ್ತೀವಿ ಎಲ್ಲ ಯೂಸ್ ಮಾಡ್ಬೋದು. ಇದು ಜನರೇಟ್ ಮಾಡಿ ಬೆಸ್ಕಾಮ್ ರಿಟರ್ನ್ ಮಾಡುತ್ತೆ. ಬಟ್ ಆಫ್ ಗ್ರಿಡ್ ಅಲ್ಲಿ ನಿಮಗೆ ಆ ರೀತಿ ಆಗೋದಿಲ್ಲ. ಸೊ ನೀವು ಜಸ್ಟ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಬ್ಯಾಕಪ್ ಪರ್ಪಸ್ ಮಾತ್ರ ಮಾಡ್ಕೋಬಹುದು. ಓಕೆ ಓಕೆ ಓಕೆ. ಒಂಥರ ಈ ಚಿಕ್ಕ UPS ಹಾಕೊಂಡಂಗೆ ಅನ್ಸುತ್ತೆ. ಅದು ನೀವ್ ಹೇಳ್ತಾ ಇರುವಂತದ್ದು ಆನ್ ಗ್ರಿಡ್ ಹಾಕೊಳ್ಳಿ, UPS ಇಟ್ಕೊಳ್ಳಿ, ಕಮ್ಮಿ ರೇಟ್ UPS ಸಿಕ್ಬಿಡುತ್ತೆ. ಸೊ UPS ಇಂದ ಪವರ್ ಕಟ್ ಆದಾಗ ಆಯ್ತು, ಉಳಿದ ಟೈಮ್ ಅಲ್ಲಿ ಫ್ರೀ ಆದಾಗ ಆಯ್ತು. ಹೌದು, ಇದಲ್ವಾ ಸರ್ ಇದು? ಇವನ್ ಆ UPS ಚಾರ್ಜ್ ಮಾಡೋದು ಇದರಿಂದನೇ ತಾನೆ? ಹೌದು ಸರ್, ಅದು ಫ್ರೀನೇ. ಅದು ಫ್ರೀ ಆಗುತ್ತೆ, ಎಲ್ಲ ಫ್ರೀ ಇರುತ್ತೆ, ಕಂಪ್ಲೀಟ್ ಆಗಿ ಫ್ರೀ ಆಗುತ್ತೆ. ಒಂದ್ ಒಳ್ಳೆ ಐಡಿಯಾ ಹೇಳಿದ್ದಾರೆ ಸರ್. ಆಫ್ ಗ್ರಿಡ್ ಹಾಕೊಂಡು ಬ್ಯಾಟ್ರಿಗೆ ಎಕ್ಸ್ಟ್ರಾ ಖರ್ಚು ಮಾಡೋ ಬದಲು ಹೌದು ಅದೇ ದುಡ್ಡಲ್ಲಿ ಕಮ್ಮಿ ಬೆಲೆಯಲ್ಲಿ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಫ್ರೀ ಆಗಿ ಇವ್ರು UPS ಕೊಡ್ತಾ ಇದ್ದಾರೆ. ಅದೇ UPS ಅನ್ನ ಯೂಸ್ ಮಾಡ್ಕೊಳ್ಳಿ, ಇದರಲ್ಲಿ ಫ್ರೀ ಆಗಿ ಚಾರ್ಜ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಸರ್ ಖಂಡಿತ. ನಿಮ್ಮ ವೀಕ್ಷಕರಿಗೆ ಏನ್ ಹೇಳೋದಂದ್ರೆ, ನನಗೆ ಒಂದು ಕೆಲಸ ನೀವು ಅಡ್ವಾನ್ಸ್ ಕೊಟ್ಟು ನೀವು ವಿತಿನ್ 3 days ಅಲ್ಲಿ ನಾನು ನಿಮಗೆ ಕೆಲಸ ಮುಗಿಸ್ಕೊಡ್ತೀನಿ, ಅದೊಂದು ಗ್ಯಾರಂಟಿ ನಾನು ಕೊಡ್ತೀನಿ. ಓನ್ಲಿ 3 ದಿನದಲ್ಲಿ ವಿತಿನ್ 3 days ಅಲ್ಲಿ ಗ್ಯಾರಂಟಿ ಕೆಲಸ ಮುಗಿಸ್ಕೊಡ್ತೀನಿ. ಬೆಸ್ಕಾಮ್ ಕೆಲಸ ಒಂದು 2 days ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ. ವಿತಿನ್ ಟೋಟಲಿ 5 or 7 days ಮ್ಯಾಕ್ಸಿಮಮ್. ಒಂದು ವಾರ ಅನ್ಕೊಳ್ಳೋಣ, 1 week ಅನ್ಕೊಳ್ಳಿ. ನಾನು ಕಂಪ್ಲೀಟ್ ಎಲ್ಲ ಏನು ಸ್ಟ್ರಕ್ಚರ್ ಕೆಲಸ, ಬೆಸ್ಕಾಮ್ ಕೆಲಸ ಪ್ಲಸ್ ಈ ಇಷ್ಟು ಅರ್ಥಿಂಗು ವೈರಿಂಗು ಎಲ್ಲ ನನ್ನ ಟೀಮ್ ಇದೆ. ಟೋಟಲಿ ನಮ್ಮ ಟೀಮಲ್ಲಿ 8 members ಇದ್ದಾರೆ. ಸೊ 2 team ಆಗಿ ಸ್ಪ್ಲಿಟ್ ಮಾಡ್ತೀನಿ. ಸೊ ಎಲ್ಲ ಕೆಲಸ ಮಾಡ್ಕೊಡ್ತಾರೆ ಸರ್. ಎಲ್ಲೆಲ್ಲಿವರೆಗೆ ಕೆಲಸ ಮಾಡ್ಕೊಡ್ತೀರಾ ಸರ್ ನೀವು? ಸರ್ ಇಡೀ ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡ್ಕೊಡ್ತೀವಿ ಸರ್. ಕರೆಕ್ಟ್, ನಿಜನಾ ಸರ್? ಖಂಡಿತ ಸರ್. ತುಂಬಾ ಜನ ಮಾಡ್ತಾ ಇಲ್ಲ, ಓನ್ಲಿ ಬೆಂಗಳೂರು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಇಡೀ ಕರ್ನಾಟಕದಲ್ಲಿ ಪಕ್ಕ ಇರೋ ತಮಿಳ್ನಾಡಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ನಾನು ಬಂದು ಮಾಡ್ಕೊಡ್ತೀನಿ ಸರ್. ಯಾಕಂದ್ರೆ ನಮ್ಗೆ ತಮಿಳ್ನಾಡು ಇದು TNEB ಅಂತಿದೆ, ಮತ್ತೆ ಕರ್ನಾಟಕದಲ್ಲಿ ಬೆಸ್ಕಾಮ್ ಆಲ್ಮೋಸ್ಟ್ ಎಲ್ಲ ಕಡೆ ಬೆಸ್ಕಾಮ್ ಇದೆ, ಕೆಲವು ಕಡೆ ಚಾಮುಂಡೇಶ್ವರಿ ಅಪ್ಲಯನ್ಸ್ ಇದೆ. ಎನಿಥಿಂಗ್ ಎಲ್ಲಾನೇ ಇರಲಿ ಕರ್ನಾಟಕದಲ್ಲಿ ಮಾಡ್ಕೊಡ್ತೀವಿ ಸರ್. ಬೆಸ್ಕಾಮ್, ಹೆಸ್ಕಾಮ್, ಮೆಸ್ಕಾಮ್ ಯಾವ್ದಾದ್ರೂ ಇರ್ಲಿ, ಖಂಡಿತ ಎಲ್ಲದೂ ಮಾಡ್ಕೊಡಕ್ ರೆಡಿ ಇದೆ. ಖಂಡಿತ ಸರ್. ಕರೆಕ್ಟಾ? ಸರಿ, ನಾವು ಬುಕ್ ಮಾಡ್ಬೇಕು ಇವಾಗ ಅಂತಂದ್ರೆ ಪ್ರೊಸೆಸ್ ಏನು, ಏನೇನು, ಎಷ್ಟು ದುಡ್ಡು ಕೊಡ್ತಾ ಹೋಗ್ಬೇಕು ಸರ್? ಸಿಂಪಲ್ ಪ್ರೊಸೆಸ್ ಸರ್. ನನಗೆ ಜಸ್ಟ್ ಕಸ್ಟಮರ್ ಫಸ್ಟ್ ಸೈಟ್ ವಿಸಿಟ್ ಮಾಡ್ಬೇಕಾಗುತ್ತೆ. ಕಾಲ್ ಮಾಡಿ ಕಸ್ಟಮರ್ ಲೊಕೇಶನ್, ಅವ್ರ ಮನೆ ಅಡ್ರೆಸ್ ಲೊಕೇಶನ್ ಕಳಿಸಿದ್ರೆ ನಾನು ಅಲ್ಲಿ ಬಂದು ಸೈಟ್ ವಿಸಿಟ್ ಮಾಡ್ತೀನಿ. ಸರಿ. ಸೊ ಅಲ್ಲಿ ಕಸ್ಟಮೈಸ್ ಏನೇನು ಬೇಕಾದ್ರೆ ನಾವು ರೆಡಿ ಮಾಡ್ಕೋಬೇಕಲ್ಲ ಹೇಳ್ತೀನಿ. ಸೊ ಕಸ್ಟಮರ್ ಕಡೆಯಿಂದ ಸಪೋರ್ಟ್ ಮಾಡೋದು, ಸರಿ ಇಲ್ಲ ಸರ್ ನಾನು ಫುಲ್ ಬಿಸಿ, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂದ್ರೆ ಕಂಪ್ಲೀಟ್ ಕೆಲಸ ನಾವೇ ಮಾಡ್ಕೊಡ್ತೀವಿ. ಅದೇ ನಮ್ಗೆ ದೊಡ್ಡ ವಿಷಯ ಅಲ್ಲ. ಕಂಪ್ಲೀಟ್ ಕೆಲಸ ಅವ್ರದ್ದು ಏನು ಪರ್ಸನಲ್ ಬೆಸ್ಕಾಮ್ ವರ್ಕ್ ಆಗಲಿ ಅಥವಾ ಹಳ್ಳ ತೋಡೋದು, ಸಿವಿಲ್ ವರ್ಕ್ ಏನೇ ಇರಲಿ, ಸ್ಟ್ರಕ್ಚರ್ದು ಏನೇ ಇರಲಿ, ವೆಲ್ಡಿಂಗ್ ಇರಲಿ, ಎಲ್ಲ ಕಂಪ್ಲೀಟ್ ವರ್ಕು ನಾನು ನಿಂತು ಮಾಡ್ಕೊಡ್ತೀನಿ. ನಾನು ಮನೆ ಅನ್ಕೊಂಡು ಮಾಡ್ಕೊಡ್ತೀನಿ. ನಮ್ಗೆ ತಲೆ ಬಿಸಿನೇ ಇಲ್ಲ, ತಲೆ ಬಿಸಿನೇ ಇಲ್ಲ ಸರ್. ಜಸ್ಟ್ ಆರ್ಡರ್ ಒಂದು ಕನ್ಫರ್ಮ್ ಮಾಡಬೇಕು. ಏನು ಅಮೌಂಟ್ ಇರುತ್ತೆ ಸೆಟ್ಲ್ ಅಮೌಂಟ್ ಫಸ್ಟ್ ಒಂದು ಆರ್ಡರ್ ಕನ್ಫರ್ಮ್ ಮಾಡೋಕ್ಕೆ ಒಂದು 5,000 ಸ್ಮಾಲ್ ಅಮೌಂಟ್ ಮಾಡಬೇಕಾಗುತ್ತೆ. ಸೊ ಆಮೇಲೆ ಮೆಟೀರಿಯಲ್ ಮುಂಚೆ ಯಾವುದೇ ರೀತಿ ₹1 ನಾವು ಕೇಳೋದಿಲ್ಲ. ಮೆಟೀರಿಯಲ್ ಡಂಪ್ ಆಗಿದ ತಕ್ಷಣ ಅಟ್ಲೀಸ್ಟ್ ಒಂದು 60% ಪೇ ಮಾಡಬೇಕಾಗುತ್ತೆ. ಆಫ್ಟರ್ ಇನ್ಸ್ಟಾಲೇಷನ್ ಒಂದು 20%. ಸೊ ರಿಮೈನಿಂಗ್ ಒಂದು 10% ಇರುತ್ತಲ್ಲ ಬ್ಯಾಲೆನ್ಸು, ಅದು ಬಂದು ಆಫ್ಟರ್ ಮೀಟರ್ ಎಲ್ಲ ಬಂದು ಮೀಟರ್ ಲೈವ್ ಆದ್ಮೇಲೆ ಆ ಒಂದು 10% ಕೊಟ್ರೆ ಸಾಕು ನಮ್ಗೆ. ಸಾಕಂತೀರಾ? ಹಂತ ಹಂತವಾಗಿ ಕೊಡಬಹುದು ಸರ್. ಇವಾಗ ಯಾರಾದ್ರೂ ಹಾಕ್ಸ್ಬೇಕು ಅಂತಂದ್ರೆ ಮಿನಿಮಮ್ 3 ಕಿಲೋವ್ಯಾಟ್ ಅಂತ ಅಂದ್ರೆ ಬೆಲೆಗಳು ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ? ಮಿನಿಮಮ್ ರೇಟ್ ಹೇಳಿ. ಈ ರೇಟ್ ಸರ್ ಮಿನಿಮಮ್ ನಮ್ಮಲ್ಲಿ 1 ಲಕ್ಷ ಸ್ಟಾರ್ಟ್ ಆಗುತ್ತೆ. 2 ಕಿಲೋವ್ಯಾಟ್ 1 ಲಕ್ಷದಿಂದ 1 lakh. ಸೊ ಕಸ್ಟಮರ್ 1 lakh ಪೇ ಮಾಡಿದ್ರೆ ಸಾಕು. 2 ಕಿಲೋವ್ಯಾಟ್ ಆ ರೀತಿ ಬರುತ್ತೆ. ಸೊ 3 ಕಿಲೋವ್ಯಾಟ್ ಅಂದ್ರೆ ಲೈಕ್ 1,30,000 ಸ್ಟಾರ್ಟ್ ಆಗುತ್ತೆ, 1,50,000 ಸ್ಟಾರ್ಟ್ ಆಗುತ್ತೆ.
ಸೊ 5 ಕಿಲೋವಾಟ್ ಅದು ಡಿಪೆಂಡ್ ಅಪಾನ್ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಆಮೇಲೆ ಮೋನೋಪಾರ್ಕ್ ಅಂತ ಹೇಳಿದ್ರಲ್ಲ, ಇದಕ್ಕಿಂತಲೂ ಇನ್ನೂ ಹೈ ಕ್ವಾಲಿಟಿ ಏನಾದ್ರು ಇದೆಯಾ ಸರ್ ಇದರಲ್ಲಿ? ಸೊ ಸದ್ಯಕ್ಕೆ ಈಗ ಮೋನೋದಲ್ಲಿ ಆಫ್ ಕಟ್ ಅಂತ ಓಡ್ತಾ ಇದೆ, ಬೈಫಿಷಿಯಲ್ ಅಂತ ಓಡ್ತಾ ಇದೆ. ಸೊ ಕಸ್ಟಮರ್ ಯಾವ್ದು ಬೇಕು ಅವ್ರು ಯಾವ್ದು ಅವ್ರಿಗೆ ಕಸ್ಟಮರ್ಗೆ ಟೆಕ್ನಿಕಲ್ ಐಡಿಯಾ ಇತ್ತು ಅಂದ್ರೆ ಅವ್ರು ಯಾವ್ದು ಹೇಳ್ತಾರೆ ಅದೇ ಹಾಕೊಡ್ತೀವಿ ನಾವು. ಸೊ ತೊಂದ್ರೆ ಇಲ್ಲ. ಸೊ ಬಟ್ ನಮ್ ಸಜೆಷನ್ ಅಂದ್ರೆ ಮೋನೋದಲ್ಲಿ ಯಾವ ತಗೊಂಡ್ರು ನಡೆಯುತ್ತೆ ಅಂತ ತೊಂದ್ರೆ ಇಲ್ಲ. ಮೋನೋದಲ್ಲಿ ಯಾವ್ದು ಹಾಕು ನಡೆಯುತ್ತೆ, ತೊಂದ್ರೆ ಇಲ್ಲ. ವಾಟ್ ಅಬೌಟ್ ಬ್ರ್ಯಾಂಡ್? ಲುಮಿನಸ್ ಒಂದೇನಾ ನಿಮ್ಮ ಹತ್ರ ಇರೋದು? ಅಂಡ್ ಲುಮಿನಸ್ ಓಕೆನಾ? ಬೇರೆ ಬ್ರ್ಯಾಂಡ್ ಯಾವ್ದಾದ್ರು ಆಪ್ಷನ್? ಸರ್ ಅದರ್ ಬ್ರ್ಯಾಂಡ್ ಇದೆ, ವಾರಿ ಅಂತ ಇದಾವೆ, ತುಂಬಾ ಬ್ರ್ಯಾಂಡ್ಸ್ ಇದಾವೆ. ಯಾಕಂದ್ರೆ ಆಫ್ಟರ್ ನಮ್ಮ PM ಅನೌನ್ಸ್ ಮಾಡಿದ ತಕ್ಷಣ ತುಂಬಾ ಕಂಪ್ನಿಗಳು ಉಟ್ಕೊಂಡಿದ್ದಾವೆ. ಹೌದು ಹೌದು ಹೌದು. ಸೊ ಆಲ್ಮೋಸ್ಟ್ ಅಲ್ಲಿ ಬೆಂಗಳೂರಲ್ಲಿ ತುಂಬಾ ಲೋಕಲ್ ಕಂಪ್ನಿ ಉಟ್ಕೊಂಡಿದ್ದಾವೆ. ಹೌದು ಹೌದು ಹೌದು. ಆ ಪ್ಯಾನಲ್ ಗಳೆಲ್ಲ ನಿಮ್ಗೆ ಗಾಳಿಗೆ ಹಾರ್ಕೋಗ್ಬಿಡುತ್ತೆ. ಸೊ ಆ ರೀತಿ ಪ್ಯಾನಲ್ಸ್ ಇದಾವೆ. ಬಟ್ ನಾನ್ ನಿಮ್ಗೆ ಸಜೆಸ್ಟ್ ಮಾಡೋದಂದ್ರೆ ಹಾಕ್ಸ್ಕೊಂತೀರ ಒಂದು 10-20 ಸಾವಿರಕ್ಕೆ ಆತರ ಬಿದ್ದು ಯಾಕೆ ಲೋ ಬ್ರ್ಯಾಂಡ್ ಯೂಸ್ ಮಾಡಿ? ಯಾಕಂದ್ರೆ ಇದು ಲೈಫ್ ಟೈಮು. ಸೊ ಲೈಕ್ 1 ವರ್ಷ 2 ವರ್ಷ ಅಂದ್ರೆ ತೊಂದ್ರೆ ಇಲ್ಲ. ಇದು ಲೈಫ್ ಟೈಮು. ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳ ಕಾಲಕ್ಕೂ ಇದು ಇರುತ್ತೆ, ಇದೇ ಇರುತ್ತೆ. ಸೊ ಹೋಗೋದು ಹೋಯ್ತು ಒಂದು ಒಳ್ಳೆ ಬ್ರ್ಯಾಂಡ್ ಹಾಕೊಳ್ಳಿ. ಲೂಮಿನಸ್ ಅಂತ ಸಜೆಸ್ಟ್ ಮಾಡ್ತೀನಿ, ತುಂಬಾ ಚೆನ್ನಾಗಿದೆ. ಮತ್ತೆ ಸಪೋರ್ಟ್ ಅಷ್ಟೇ, ವಿತಿನ್ ನಿಮ್ಗೆ ಸಿಟಿ ಲಿಮಿಟ್ ಅಲ್ಲಿ ವಿತಿನ್ 24 hours ಅಲ್ಲಿ ನಿಮ್ಮ ಕಂಪ್ಲೇಂಟ್ ರಿಸಾಲ್ವ್ ಆಗುತ್ತೆ. ಸಿಟಿ ಔಟ್ ಸೈಡ್ ಇತ್ತು ಅಂದ್ರೆ ವಿತಿನ್ 48 hours ನಿಮ್ ಕಂಪ್ಲೇಂಟ್ ರಿಸಾಲ್ವ್ ಆಗುತ್ತೆ. ಅವ್ರು ಸಪೋರ್ಟ್ ಮಾಡಿ ನನಗೆ ಹೇಳಿ ನಾನೇ ಬಂದು ನಿಮ್ಗೆ ಸಾಲ್ವ್ ಮಾಡ್ಕೊಂಡು. ಲುಮಿನಸ್ ಗೊತ್ತಿರೋ ಬ್ರ್ಯಾಂಡ್ ಅಲ್ಲ ಸರ್? ಹೌದು ಸರ್, ತುಂಬಾ ಜನ ಯೂಸ್ ಮಾಡ್ತಾರೆ. ಖಂಡಿತ. ಸೊ ಈಗ ಗ್ಯಾರಂಟಿ ವಾರಂಟಿ ಬಗ್ಗೆ ಮಾತಾಡ್ತಾ ಬರೋಣ. ಮೊದಲೇದಾಗಿ ಪ್ಯಾನಲ್ ಗಳಿಗೆ ಎಷ್ಟು ಗ್ಯಾರಂಟಿ ಕೊಡ್ತಾ ಇದ್ದೀರಾ, ವಾರಂಟಿ ಕೊಡ್ತಾ ಇದ್ದೀರಾ ನೀವು? ಸರ್ ಪ್ಯಾನಲ್ ಗಳಿಗೆ ಬಂದು 25 ವರ್ಷ ವ್ಯಾರಂಟಿ ಇದೆ. ಈ ಇನ್ವರ್ಟರ್ಗೆ ಎಷ್ಟು ವರ್ಷ ವಾರಂಟಿ? ಸರ್ ಇನ್ವರ್ಟರ್ ನಾರ್ಮಲಿ ಬಂದು ನಿಮ್ಗೆ 3 years ಕೊಡ್ತಾ ಇದ್ರೆ, ಬಟ್ ನಾನು ನಿಮ್ಗೆ 5 years ಕೊಡ್ತೀನಿ. ನೀವು 5 years ಕೊಡ್ತೀರಾ? 5 years ಕೊಡ್ತೀನಿ ಖಂಡಿತ. ನಿಮ್ಮ ಕಡೆಯಿಂದ ಮೇಂಟೆನೆನ್ಸ್ ಫಸ್ಟ್ ಎಷ್ಟು ವರ್ಷದವರೆಗೆ ಫ್ರೀ ಮೇಂಟೆನೆನ್ಸ್ ಕೊಡ್ತಾ ಇದ್ರ? ಸರ್ ಇಲ್ಲಿ ಮೇಂಟೆನೆನ್ಸ್ ಅನ್ನೋದೇ ಬರೋದಿಲ್ಲ, ಏನು ಇಲ್ಲ. ಬೇಕಾದ್ರೆ ನಾವು ಬಂದು ಕಸ್ಟಮರ್ ಸರ್ ಒಂದ್ಸಲ ಬಂದು ನಮ್ಗೆ ಏನೋ ಎಕ್ಸ್ಪ್ಲೈನ್ ಮಾಡಿ ಅಥವಾ ಏನೋ ಡೆಮೋ ಕೊಡಿ, ವರ್ಕ್ ಆಗಿ ಒಂದು ಚೆಕ್ಅಪ್ ಮಾಡಿ ಅಂದ್ರೆ ಬೇಕಾದ್ರೆ ಬರ್ತೀವಿ, ಫ್ರೀ ಆಫ್ ಕಾಸ್ಟ್, ಏನು ಅದಕ್ಕೇನು ಚಾರ್ಜ್ ಮಾಡೋದಿಲ್ಲ ನಾವು. ಮೊದಲನೇ ವರ್ಷ? ಹೌದು, ಮೊದಲನೇ ವರ್ಷ ಅಲ್ಲ. ಸೊ ಆಫ್ಟರ್ ಇವನ್ 5 years ಕಸ್ಟಮರ್ ಕಾಲ್ ಮಾಡಿ ಜಸ್ಟ್ ಚೆಕಿಂಗ್ ಗೋಸ್ಕರ ನಾವೇನು ಚಾರ್ಜ್ ಮಾಡೋದಿಲ್ಲ. ಚಾರ್ಜ್ ಇಲ್ಲ ಅಂತ ಹೇಳಿ? ಚಾರ್ಜ್ ಇಲ್ಲ ಸರ್. ಸೊ ಸಪೋರ್ಟ್ ನಿಮ್ ಕಡೆಯಿಂದ ಯಾವಾಗಲೂ ಇರುತ್ತೆ? ಖಂಡಿತ ಸರ್. ಓಕೆ ಓಕೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, 100% ಸಪೋರ್ಟ್ ಸರ್ ಕಡೆಯಿಂದ, ಕಲವಿ ಕಿಚನ್ ಕಡೆ ಇರುತ್ತೆ. ದೇವರಾಜ್ ಸರ್ ರೆಡಿ ಇದ್ದಾರೆ, ಆಲ್ ಓವರ್ ಕರ್ನಾಟಕ ಮಾಡಿಸ್ಕೊಡೋದಕ್ಕೆ ರೆಡಿ ಇದ್ದಾರೆ. ಯಾರಾದರೂ ಸರ್ ಕಮರ್ಷಿಯಲ್ ಆಗಿ ಮಾಡ್ಬೇಕು, ನಾವು ದೊಡ್ಡದು ಬೇಕು ನಮಗೆ, 5 kilowatt 10 kilowatt ಅಲ್ಲ 20-30 kilowatt ಬೇಕು ಅಂದ್ರೆ ಅದಕ್ಕೂ ರೆಡಿ ಇದ್ದೀರಾ ನೀವು? ಸರ್ ಖಂಡಿತ ಸರ್. ಕಮರ್ಷಿಯಲ್ ಅಂದ್ರೆ ನೋಡಿ ಸರ್, ಇವಾಗ ಒಂದು ಕಂಪ್ನಿ, ಒಂದು ಇಟ್ಕೆ ಫ್ಯಾಕ್ಟ್ರಿ ಆಗಲಿ, ಒಂದು ಫಾರ್ಮ್ ಹೌಸ್ಗಳಾಗಲಿ, ಅಥವಾ ಏನು ಇದು ಇರುತ್ತಲ್ವ ಏನದು ಕಂಪ್ನಿಗಳು, ಸೊ ಯಾವುದೇ ರೀತಿ ಕಂಪ್ನಿಗಳಾಗಲಿ, ಕರೆಂಟ್ ಬಿಲ್ 20,000 30,000 50,000 1 ಲಕ್ಷ 2 ಲಕ್ಷನೂ ಬರ್ತಾ ಇರುತ್ತೆ. ಸೊ ಅವ್ರ ಎಕ್ಸಾಂಪಲ್ ಅವ್ರು ಒಂದು ಕಸ್ಟಮರ್ ನೋಡಿ, ರೀಸೆಂಟ್ ಆಗಿ ನಾವು ಒಂದು ಇಟ್ಕೆ ಫ್ಯಾಕ್ಟ್ರಿ ಹಾಕ್ತೀವಿ, ಅವ್ರದ್ದು ಬಿಲ್ ಬಂದು 30,000 ಬರ್ತಾ ಇತ್ತು. ತಿಂಗಳಿಗೆ 30,000 ಕಟ್ಕೊಂಡು ಬರ್ತಾನೆ ಇದಾರೆ ಅವರು. ಸೊ ಅವ್ರಿಗೆ ನಾನು 20 kilowatt ಸಜೆಸ್ಟ್ ಮಾಡಿದೆ. ಸೊ 2 ವರ್ಷದ್ದು ಅವ್ರದ್ದು ಏನು ಕರೆಂಟ್ ಬಿಲ್ ಕಟ್ತಾರಲ್ಲ ಅದನ್ನ ಇದಕ್ಕೆ ಹಾಕ್ರೆ ಸಾಕು, ಅಂದ್ರೆ ಅಪ್ರಾಕ್ಸಿಮೇಟ್ ಒಂದು 5 to 6 lakh. ಸೊ ಹಾಕ್ಬಿಟ್ರೆ ಅವ್ರಿಗೆ ಲೈಫ್ ಟೈಮ್ ಫ್ರೀ. ಇವಾಗ ಆ ಕಸ್ಟಮರ್ ತುಂಬಾ ಹ್ಯಾಪಿ ಇದ್ದಾರೆ. ಮತ್ತೆ ಇನ್ನೊಂದು ಇಟ್ಕೆ ಫ್ಯಾಕ್ಟ್ರಿ ಅವರೇ ಸಜೆಸ್ಟ್ ರೆಫರ್ ಕೊಟ್ಟಿದ್ದಾರೆ. ಯಾಕಂದ್ರೆ 30,000 ಉಳಿತಲ್ಲ, 30,000 ಅವ್ರಿಗೆ ಸ್ಯಾಲ್ರಿ ಕೊಡ್ಬೋದಲ್ಲ, ಒಂದು 3 ಇಬ್ಬರಿಗೆ ಸ್ಯಾಲ್ರಿ ಕೊಡ್ಬೋದಲ್ಲ, ವರ್ಷಕ್ಕೆ 3 ಲಕ್ಷ ಉಳಿದೋಯ್ತು. ಹೌದು ಸರ್. ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ ಪ್ಲಸ್ ಇದು ಸೇವಿಂಗ್ಸ್, ಮೇನ್ ಸೇವಿಂಗ್ಸ್. ಪ್ಲಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹೈಯರ್ ಇದ್ರಲ್ಲಿ ಹೋಗಿ ಖಂಡಿತ ಆಗುತ್ತೆ, ಬೆಸ್ಟ್ ಅಂತ ಹೇಳ್ತೀರಾ. ಸೊ ಸರ್ವಿಸ್ ಕೊಡಕ್ಕೆ ರೆಡಿ ಇದ್ದೀರಾ? ಹೌದು ಅಲ್ವಾ. ಒಂದು ಸಜೆಸ್ಟ್ ಮಾಡೋದು ಏನಂದ್ರೆ, ಅಟ್ಲೀಸ್ಟ್ ಒಂದು ಮನೆ ಮೇಲೆ ಖಾಲಿ, ನಿಮ್ಮ ಮನೆ ಟೆರೆಸ್ ಖಾಲಿ ಇರುತ್ತೆ. ಸೊ ನಾನು ಮನೆ ಕಟ್ಟಬೇಕು ಅನ್ಕೊಂಡೆ, ಅದಕ್ಕೊಂದು 20 ಲಕ್ಷ ಕೊಟ್ಟು ಆ ಬಾಡಿಗೆ ಕೊಡೋರ ಹತ್ರ ತಿಂಗಳು ನೀವು ಕೈ ಒಡ್ಬೇಕು, ಅದೆಲ್ಲ ರಿಸ್ಕ್ ಇರುತ್ತೆ. ಸೊ ಅದ್ರ ಬದಲು ಈ ರೀತಿ ಒಂದು ಪ್ರಾಜೆಕ್ಟ್ ತಗೊಂಡು ನೀವು ಮಾಡಿ. ಸೊ ವಿತಿನ್ ಒಂದು ಬಾಡಿಗೆ ಅಮ್ಮಮ್ಮ ಅಂದ್ರೆ ಇವಾಗ ಬೆಂಗಳೂರಲ್ಲೇ ತಗೊಳ್ಳಿ, ಒಂದು ಮೇಲೆ ಅಂದ್ರೆ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಕೊಟ್ಬೋದು, ಒಂದು 7-8 ಸಾವಿರ 10,000 ಬರ್ಬೋದು ಬಾಡಿಗೆ ಅಲ್ವಾ. ಅದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಹಾಕ್ಬೇಕು? 20 ಲಕ್ಷ ಹಾಕ್ಬೇಕು. ಅದೇ ಇದ್ರಲ್ಲಿ ಒಂದು 5-6 ಲಕ್ಷ ಅಥವಾ ಏನೋ ಹಾಕಿದ್ರೆ ನೀವು ಅಷ್ಟೇ ಒಂದು ಬಾಡಿಗೆನ ಇಲ್ಲಿ ನೀವು ತಗೋಬಹುದು, ಆರಾಮಾಗಿ ತಗೊಂಡ್ಬಿಡಬಹುದು. ಯಾವ ಟೆನ್ಷನ್ ಇಲ್ವಲ್ಲ ಸರ್? ಅದು ಲೈಫ್ ಟೈಮ್ ಅಲ್ವಾ. ಸೊ ಆದ್ರಿಂದ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಕಲವಿ ಕಿಚನ್ಸ್ ಅವ್ರದ್ದು. ಸೊ ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಎಲ್ಲಿಗೆ ಬರ್ಬೋದು ನಿಮ್ಮನ್ನ ಭೇಟಿ ಆಗ್ಬೇಕು? ನಾವು ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಸರ್, ನಾವೇ ಕಸ್ಟಮರ್ ಮನೆಗೆ ಬರ್ತೀವಿ, ನಾವೇ ಕಸ್ಟಮರ್ ಮನೆಗೆ ಬಂದು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ಟೆಕ್ನಿಕಲ್ ಏನ್ ಡೌಟ್ಸ್ ಇದೆ ಅವ್ರಿಗೆ, ಅಥವಾ ಕಂಪನಿ ಏನ್ ಡೌಟ್ಸ್ ಇದೆ, ಬ್ರಾಂಡ್ ಬಗ್ಗೆ ಏನ್ ಡೌಟ್ಸ್ ಇದೆ, ಎಲ್ಲ ನಾನು ಸ್ಪಾಟ್ ಅಲ್ಲಿ ಅವ್ರ ಮನೇಲಿ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಅವ್ರಿಗೆ ಒಂದು ನಂಬಿಕೆ ಅಂತ ಬಂದ್ಮೇಲೆ ನನಗೆ ಅಡ್ವಾನ್ಸ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಡೇ ಅಥವಾ ಅದ್ರ ನೆಕ್ಸ್ಟ್ ಒಂದು 2 days ವಿದಿನ್ 2 days ಇನ್ಸ್ಟಾಲೇಷನ್ ಸ್ಟಾರ್ಟ್ ಮಾಡ್ಕೊಂಡು. ಆಫೀಸಲ್ಲಿ ಇದೆ ಸರ್ ನಿಮ್ದು? ಸರ್ ನಮ್ದು ಬೆಂಗಳೂರಲ್ಲಿ ಗಿರಿನಗರದಲ್ಲಿ ಇದೆ. ಹೌದು. ಮತ್ತೆ ತಮಿಳ್ನಾಡು ಹೊಸೂರಲ್ಲಿ ಇದೆ. ಎರಡು ಕಡೆ ಇದೆ ಸರ್. ಓಕೆ. ಎಲ್ಲರೂ ಬೇಕಾದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್, ಎಲ್ಲಿ ಬೇಕಾದ್ರೂ ಕರ್ನಾಟಕ ತಮಿಳ್ನಾಡು ಆಲ್ ಓವರ್ ಸರ್ವಿಸ್ ಇದೆ ಸರ್. ಸರ್ವಿಸ್ ಇದೆ. ಹೌದು. ಓಕೆ. ಅಪಾರ್ಟ್ ಫ್ರಮ್ ಸೋಲಾರ್ ಇನ್ನೇನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ನಮ್ಮಲ್ಲಿ ವಾಟರ್ ಪ್ಯೂರಿಫೈಯರ್ ಇದೆ, ಚಿಮ್ನಿ ಇದೆ, ಮತ್ತೆ ನಾರ್ಮಲ್ UPS ಇದೆ, ಸೋಲಾರ್ ವಾಟರ್ ಹೀಟರ್ ಇದೆ. ಸೊ ಎಲ್ಲ ಇದೆ ಸರ್, ಏನ್ ಬೇಕೋ ನೀವು ಹೇಳ್ಬೋದು.
ಬಟ್ ಈ ಸೋಲಾರ್ ವಾಟರ್ ಪ್ಯೂರಿಫೈರ್ ಇದು ಬೆಂಗಳೂರು ಮಾತ್ರ ಸರ್, ಬೆಂಗಳೂರು ಹೊಸೂರು ಸರ್ವಿಸ್ ಮಾತ್ರ ಇದೆ. ಯಾಕಂದ್ರೆ ನಾವು ದೂರ ಹೋಗಿ ಸರ್ವಿಸ್ ಮಾಡೋಕ್ಕಾಗಲ್ಲ. ಆಗೋದಿಲ್ಲ, correct. ಬಟ್ ಸೋಲಾರ್ ಅನ್ನೋದು ಎಲ್ಲಿ ಬೇಕಾದ್ರೂ ನಾವು ಮಾಡ್ಕೊಡ್ತಾ ಇದ್ದಾರೆ. ಸೋಲಾರ್ ವಾಟರ್ ಹೀಟರ್ ಇದೆ ಅಲ್ವಾ ನಿಮ್ಮ ಹತ್ರ? ಹೌದು. ಬೆಸ್ಟ್ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಎಲ್ಲ ಇಟ್ಟಿದ್ದೀರಾ. ಸುಪ್ರೀಂ ಇದೆ ಬ್ರ್ಯಾಂಡು, ನ್ಯೂಟೆಕ್ ಇದೆ. ಒಳ್ಳೆ ಪ್ರೈಸ್ ಎಲ್ಲ ಕೊಡ್ತೀರಾ? ಖಂಡಿತ ಸರ್. ಬೆಸ್ಟ್ ವೀಕ್ಷಕರೇ, ಇದ್ರ ಜೊತೆಯಲ್ಲಿ ವಾಟರ್ ಪ್ಯೂರಿಫೈಯರ್, ವಾಟರ್ ಹೀಟರ್ ಯಾವ್ದೇ ಬೇಕಾದ್ರೂ ಕೂಡ ಡೆಫಿನೆಟ್ಲಿ ನೀವು ಸರ್ ಹೊಸ ಮನೆ ಕಟ್ಟೋರ್ಗೆ ಇದೊಂದು ಆಫರ್ ಕೊಡ್ತಾ ಇದೀನಿ. ಏನ್ ಆಫರ್ ಅಂದ್ರೆ ಆಲ್ರೆಡಿ ನಿಮ್ಗೆ ಆಫರ್ ಹೇಳಿದೀನಿ ಏನಂತ. ಸೊ ಒಂದು UPS ಫ್ರೀ ಅಂತ ಆಲ್ರೆಡಿ ಕೊಟ್ಟಿದ್ದೀರಾ? ಹೊಸ ಮನೆ ಕಟ್ತಾ ಇರೋರಿಗೆ, ಸೊ ಹೊಸ ಮನೆ ಕಟ್ತಾ ಇರೋ ಎಸ್ಪೆಷಲಿ, ಸೊ ಒಂದು ವಾಟರ್ ಪ್ಯೂರಿಫೈಯರ್ ಫ್ರೀ ಇದೆ ಸರ್ ಇದ್ರ ಜೊತೆಯಲ್ಲಿ ಅಡಿಷನಲ್ ಆಗಿ. ಸೂಪರ್ ಅಲ್ಲ ಸರ್ ಇದು? ಜಸ್ಟ್ ಹೊಸ ಮನೆ ಕಟ್ತಾರ ಮಾತ್ರ ಡೆಫಿನೆಟ್ಲಿ ಒಂದು ವಾಟರ್ ಪ್ಯೂರಿಫೈಯರ್ ಒಳ್ಳೆ ಕಂಪನಿದು ಸಾರೇ ಕೊಡ್ತಾರೆ. ಫ್ರೀ ಕಾಪರ್ ವಾಟರ್ ಪ್ಯೂರಿಫೈಯರ್ ಫ್ರೀ ಇರುತ್ತೆ ಸರ್. ಫ್ರೀ ಕೊಡ್ತೀರಾ ಅಲ್ವಾ? ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಳ್ಳೆ ಸೋಲಾರ್ ಎನರ್ಜಿಯನ್ನ ಪರಿಚಯ ಮಾಡ್ಕೊಟ್ಟಿದ್ದಕ್ಕೆ, ಸರ್ವಿಸ್ ಅನ್ನ ಆಲ್ ಓವರ್ ಕರ್ನಾಟಕ ಕೊಡ್ತಾ ಇರೋದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಗೋಸ್ಕರ ಇಷ್ಟು ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನೇ ಆದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗನ್ ಬೆಳೆಸಬೇಕು. ನಮಸ್ಕಾರ.